Right. Good morning. So ನಾವು ನಿನ್ನೆ ಸರ್ವರ್ ಸೈಡ್ ಆಪ್ಟಿಮೈಸೇಷನ್ ಕಂಪ್ಲೀಟ್ ಮಾಡಿದ್ವಿ. ಸೊ ವಿತ್ ದಟ್ SEO ಎಂಡ್ ಆಗ್ಬಿಡ್ತು. ಸೊ SEO ನಲ್ಲಿ ನಾವು 3 ಟೈಪ್ಸ್ ಕವರ್ ಮಾಡಿದ್ವಿ. ಒನ್ ಥಿಂಗ್ ಇಸ್ ಆಫ್ ಪೇಜ್ ಆಪ್ಟಿಮೈಸೇಷನ್. ನೆಕ್ಸ್ಟ್ ಆನ್ ಪೇಜ್ ಆಪ್ಟಿಮೈಸೇಷನ್ ಆಯ್ತು, ಆದ್ಮೇಲೆ ಆಫ್ ಪೇಜ್ ಆಪ್ಟಿಮೈಸೇಷನ್ ಆಯ್ತು, ಆದ್ಮೇಲೆ ಸರ್ವರ್ ಸೈಡ್ ಆಪ್ಟಿಮೈಸೇಷನ್ ಆಯ್ತು. Okay, server side optimization ನಾವು ನಿನ್ನೆ ಕಂಪ್ಲೀಟ್ ಮಾಡಿದ್ವಿ. So with that SEO has come to an end. Okay, SEO topic ಆಗ್ಬಿಡ್ತು. So please keep practicing. SEO ಬಂದು on a daily basis ಆಗ್ಬೇಕು. So just keep observing. ನೀವು ಗನಕ ವೆಬ್ಸೈಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ಕಾನ್ಸಂಟ್ರೇಟ್ ಮಾಡಿ, ಎಲ್ಲ ಈಕ್ವಲ್ ಆಗಿ ಕಾನ್ಸಂಟ್ರೇಟ್ ಮಾಡಿ. ನಥಿಂಗ್ ಯು ಕ್ಯಾನ್ ನೆಗ್ಲೆಕ್ಟ್. ಆಫ್ ಪೇಜ್ ಮಾಡ್ಬಿಟ್ಟು ಒನ್ಸ್ ಯು ಗೆಟ್ ಬ್ಯಾಕ್ಲಿಂಕ್ಸ್, ನೀವು ವೆಬ್ಸೈಟ್ ನಾಗೆ ಚೆನ್ನಾಗಿಲ್ಲ ಇನ್ಫಾರ್ಮೇಶನ್ ಅಂಡ್ ವೆಬ್ಸೈಟ್ ಪೇಜ್ ರ್ಯಾಂಕ್ ಅವೆಲ್ಲ ಚೆನ್ನಾಗಿಲ್ಲ ಅಂತಂದ್ರೆ ಇಟ್ಸ್ ಆಫ್ ಅಗೇನ್ ನೋ ಯೂಸ್. ಸೊ ಮೇಕ್ ಶ್ಯೂರ್ ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸ್ಡ್. ಓಕೆ, ಸೊ ಇವತ್ತು ನಾವು ಮೇನ್ ಟಾಪಿಕ್ ಸ್ಟಾರ್ಟ್ ಮಾಡೋಣ, ಗೂಗಲ್ ಆಡ್ವರ್ಡ್ಸ್. ದಟ್ ಇಸ್ ಗೂಗಲ್ ಆಡ್ಸ್ ಅಂತಾರೆ ಇವಾಗ ಗೂಗಲ್ ಅಪ್ಡೇಟ್ ಮಾಡಿದೆ, ಅದರ ಹೆಸರು ಗೂಗಲ್ ಆಡ್ಸ್. ಇಟ್ಸ್ ನಾಟ್ ಕಾಲ್ಡ್ ಆಡ್ವರ್ಡ್ಸ್ ಎನಿಮೋರ್. ಓಕೆ, ಗೂಗಲ್ ಆಡ್ಸ್ ಅಂದ್ರೆ ಏನು ನೋಡೋಣ. ಫೈನ್, ನಾನು ಇಲ್ಲಿ ಅಗೇನ್ ಐ ಆಮ್ ಟೈಪಿಂಗ್ ಅ ಕೀವರ್ಡ್, ಡಿಜಿಟಲ್ ಮಾರ್ಕೆಟಿಂಗ್ ಇನ್ಸ್ಟಿಟ್ಯೂಟ್ ಇನ್ ಹೈದರಾಬಾದ್. ಓಕೆ, ಫಸ್ಟ್ ಕೀವರ್ಡ್ ಚೆನ್ನಾಗಿದೆ. I'm giving the same keyword. Right. So this is a keyword. Okay, now one of the keywords that I want to consider. Okay, ಕೆಳಗಡೆ ನೋಡೋಣ if any ads are being displayed or not. ಇದು if you remember, this is called local listings. If you observe, ನಾವು ಸ್ಟಾರ್ಟಿಂಗ್ ನಲ್ಲಿ SERP ಬಗ್ಗೆ ಕಲ್ತಿದ್ವಲ್ಲ, ಅವಾಗ ಬಂದಿತ್ತು. ಸೊ ಎಸ್, ಗಿವ್ ಮಿ ಅ ಮಿನಿಟ್. ಇಲ್ಲೆಲ್ಲ ಆರ್ಗ್ಯಾನಿಕ್ ರಿಸಲ್ಟ್ಸ್ ಬರ್ತಾ ಇದೆ, ಅಂದ್ರೆ ಓನ್ಲಿ ವೆಬ್ಸೈಟ್ ಲಿಂಕ್ಸ್ ಎಲ್ಲ. So we are not able to see ads here. So digital marketing in Hyderabad anta ಕೊಟ್ಟು ನೋಡೋಣ. Yeah, I think ads ಬರ್ತಾ ಇಲ್ಲ ನಮಗೆ, right? Digital marketing course in Hyderabad. Oh God. ಎಕ್ಸಾಂಪಲ್ ತೋರಿಸೋಣ ಅಂತ ಅನ್ಕೊಂಡೆ, ಬಟ್ ಹೇಳಿ. ಕೆಲವು ಅವರ್ಸ್ ಅಲ್ಲಿ ಯಾಡ್ ಬರಲ್ಲ ಮೇಡಮ್, ಏನಕ್ಕೆ ಅಂತ ಗೊತ್ತಿಲ್ಲ ಮೇಡಮ್. ಎಲ್ಲಿ ಬರಲ್ಲ? ಇಲ್ಲೇ ಮೇಲೆ ಯಾವ ಆಡ್ಸ್ ಕೀವರ್ಡ್ ಬರಲ್ಲ. ಇದು ಲೋಕಲ್ ಲಿಸ್ಟಿಂಗ್ ಓಪನ್, ಲೋಕಲ್ ಆಡ್, ಇದು ಗೂಗಲ್ ಬಿಸ್ನೆಸ್ ಓಪನ್ ಆಗಿದೆ. ಹಾ 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 ಹೌದು, ನಾನು ನೋಡಿದ್ದೀನಿ. ನಿಮ್ ಸರ್ ಕೇಳಿ ಮೇಡಮ್ ಏನಕ್ಕೆ ಅಂತ. ಕೆಳಗಡೆ ಬರುತ್ತೆ, ಕೆಳಗಡೆ ಇರುತ್ತೆ. ಅದು ಡಿಪೆಂಡ್ಸ್ ಆಗಿಲ್ಲ, ನಾನು ಹೇಳ್ತೀನಿ. ಐ ವಿಲ್ ಟೆಲ್ ಯು. ನಾನು ಸರ್ಚ್ ಸೆಟ್ಟಿಂಗ್ಸ್ ನಲ್ಲಿ ಹೋಗಿ ಐ ವಿಲ್ ಟೆಲ್ ಯು. ಇಲ್ಲಿ ಸರ್ಚ್ ಸೆಟ್ಟಿಂಗ್ಸ್ ನಲ್ಲಿ ಹೋಗಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಎಷ್ಟು ರಿಸಲ್ಟ್ಸ್ ಕಾಣಿಸ್ಬೇಕು ಅಂತ. ಸೊ ನಾನು 10 ರಿಸಲ್ಟ್ಸ್ ಜನರೆಲ್ಲ ಕಾಣಿಸುತ್ತೆ. ಐ ಜಸ್ಟ್ 100 ಅಂತ ಹೇಳಿ ನಾನೇ ಚೂಸ್ ಮಾಡಿದ್ದೆ. ಬಟ್ ಲೆಟ್ಸ್ ಸಿ, ಇವಾಗ ಏನಕ್ಕೆ ಅಟ್ಲೀಸ್ಟ್ ಕೆಳಗಡೆ ಕಾಣಿಸುತ್ತೆ ಅಂತ ನೋಡೋಣ. ಯಾರು ಬಿಡ್ಡಿಂಗ್ ಮಾಡಿಲ್ಲ ಅಂತ ಮೇಡಮ್, ಮೇ ಬಿ ಅದಕ್ಕೆ ಕಾಣಿಸ್ತಾ ಇಲ್ಲ. ಇಷ್ಟು ಟೈಮಲ್ಲಿ ಯಾರು ನೋಡಲ್ಲ ಅಂತ ಹೇಳಿ ಪಾಸ್ ಮಾಡಿರ್ತಾರೆ ಈ ಟೈಮಲ್ಲಿ ಯಾರು ನೋಡಲ್ಲ ಅಂತ. ಬಟ್ ಆಡ್ಸ್ ಐಡಿಯಾ ಇದೆ ಅಲ್ವಾ ನಿಮ್ಗೆ? ಐಡಿಯಾ ಇದೆ ನವೀನ್? ಐ ಥಿಂಕ್ ಯು ರಿಮೆಂಬರ್ ಆಡ್ಸ್, ರೈಟ್? ಗ್ರೇಟ್. ಸೊ ಗೂಗಲ್ ಆಡ್ವರ್ಡ್ಸ್ ಅಂತ ನಮ್ಗೆ ಫಸ್ಟ್ ಇಲ್ಲಿ ಬರುತ್ತೆ, ಆಡ್ ಅಂತ ಹೇಳಿ ಡಿಸ್ಪ್ಲೇ ಮಾಡ್ತಾರೆ. ಸೊ ಅದು ದಟ್ ಈಸ್ ಅ ಗೂಗಲ್ ಆಡ್. ನಾವು ಒಂದು ಕೆಲಸ ಮಾಡೋಣ, ಅಟ್ಲೀಸ್ಟ್ ಗೂಗಲ್ ads in SERP. Let's see. Okay, ನಾವು ಟೈಪ್ ಮಾಡಿ ನೋಡೋಣ. ನಾವು ಇಮೇಜಸ್ ನೋಡೋಣ, so that at least we get images.
ಓಕೆ, ಈ ತರ ಇರುತ್ತೆ ಆಡ್ಸ್. ಓಕೆ, ದಿಸ್ ಇಸ್ ದ ಎಕ್ಸಾಂಪಲ್. ನಮ್ಗೆ ಬರ್ತಾ ಇಲ್ಲ, ಅದಕ್ಕೆ ನಾನು ಅಟ್ಲೀಸ್ಟ್ ಐ ವಾಂಟೆಡ್ ಟು ಶೋ ಯು ಹಿಯರ್. ಓಕೆ, ಆಡ್ಸ್ ಈ ತರ ಇರುತ್ತೆ, ಆಡ್ ಅಂತ ಮೆನ್ಷನ್ ಮಾಡಿರುತ್ತೆ. ಓಕೆ, ಇದು ಬಂದು SERP ಪೇಜ್ ಇರುತ್ತೆ, ಅಂದ್ರೆ ಸರ್ಚ್ ಇಂಜಿನ್ ರಿಸಲ್ಟ್ಸ್ ಪೇಜ್ ಆಫ್ ಗೂಗಲ್, ಅದು ಮರಿಬೇಡಿ. ಓಕೆ, ಸೊ ಈ ಗೂಗಲ್ ಆಡ್ಸ್ ನ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂತ ಕೂಡ ಅಂತಾರೆ, ಬಿಕಾಸ್ ಇದು ಬಂದು ಇಟ್ಸ್ ಲೈಕ್ ಪೇಡ್ ಅಲ್ವಾ, ಇದು ಪೇಡ್. ದಿಸ್ ಇಸ್ ಹೌ ಗೂಗಲ್ಗೆ ಇನ್ಕಮ್ ಬರುತ್ತೆ. ಸೊ ಇದು ಪೇಡ್, ಇದನ್ನ ಎಕ್ಸ್ಕ್ಯೂಸ್ ಮೀ, ಇದನ್ನ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂತ ಅಂತಾರೆ, SEM. ಓಕೆ, ಸೊ and it also has other name, PPC. PPC ಅಂದ್ರೆ ಪೇಪರ್ ಕ್ಲಿಕ್ ಅಡ್ವರ್ಟೈಸಿಂಗ್. ಅಂದ್ರೆ ಏನಂದ್ರೆ ಇವಾಗ ನಾನು ಕ್ಲಿಕ್ ಮಾಡಿದ್ರೆ ನಂಗೆ ಚಾರ್ಜ್ ಆಗುತ್ತೆ. ಓಕೆ, ಸೊ ಇದು ಆಡ್ ಇದೆ ಅಲ್ವಾ, ಈ ಮೇಲೆ ಕ್ಲಿಕ್ ಮಾಡಿದ್ರೆ ನಂಗೆ ನಾನು ವೆಬ್ಸೈಟ್ಗೆ ಹೋಗ್ತೀನಿ, ಅವಾಗ ದಟ್ ವಿಲ್ ಗೆಟ್ ಯು ವಿಲ್ ಗೆಟ್ ಚಾರ್ಜ್ಡ್. ಓಕೆ, ಒಂದು ಕ್ಲಿಕ್ಗೆ ನಿಮ್ಗೆ ಚಾರ್ಜ್ ಮಾಡ್ತಾರೆ. ಸೊ ಅದಕ್ಕೆ ಇದು ಹೆಸರು ಪೇಪರ್ ಕ್ಲಿಕ್ ಅಡ್ವರ್ಟೈಸಿಂಗ್ ಅಂತ ಇರುತ್ತೆ. ಓಕೆ, ಸೊ ನಾವು SEO ಕೂಡ ಮಾಡ್ತಾ ಇದ್ವಿ, ರೈಟ್? SEO ಮಾಡಿದ್ರೆ ಇಸ್ ಇಟ್ ಇನಫ್ ಅಂತ ಹೇಳಿ ಸ್ವಲ್ಪ ಜನ ಅನ್ಕೊಂತಾರೆ, SEO ಮಾಡಿದ್ರೆ ಸಾಕು ನಮ್ಗೆ ಗೂಗಲ್ ಆಡ್ಸ್ ಯಾಕೆ ಅಂತ ಹೇಳಿ. ಸೊ SEO ಬಂದು ಸ್ವಲ್ಪ ಟೈಮ್ ಟೇಕಿಂಗ್, ರೈಟ್? ಅದು ಡೆಫಿನೆಟ್ ರಿಸಲ್ಟ್ ಕೊಡುತ್ತೆ, ಬಟ್ ಸ್ವಲ್ಪ ಟೈಮ್ ಟೇಕಿಂಗ್ ಆಗುತ್ತೆ. ಸೊ ವಾಟ್ ಇಫ್ ನಿಮ್ಗೆ ಟೈಮ್ ಟೇಕಿಂಗ್ ಬೇಡ, ನಂಗೆ ಸ್ವಲ್ಪ ರಿಸಲ್ಟ್ಸ್ ಬೇಗನೆ ಬರ್ಬೇಕು ಅಂತಂದ್ರೆ ಯು ಕ್ಯಾನ್ ಚೂಸ್ ಗೂಗಲ್ ಆಡ್ಸ್. ಸ್ವಲ್ಪ ಕ್ವಿಕ್ ನಿಮ್ಗೆ ರಿಸಲ್ಟ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ಏನು ಅಂದ್ರೆ ಒನ್ ಆಫ್ ದ ರೀಸನ್ಸ್ ಏನಂದ್ರೆ ನೀವು ಫಸ್ಟ್ ಎಸ್ಟಾಬ್ಲಿಷ್ ಮಾಡ್ಕೋಬೇಕು. ಓಕೆ, ಇನ್ ಕೇಸ್ ನಿಮ್ಗೆ ಬಡ್ಜೆಟ್ ಇದೆ ಅಂತಂದ್ರೆ ನೀವು ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಗೂಗಲ್ ಆಡ್ಸ್, ಇದು ನಾನು ಅಂತ ಹೇಳಿ ನೀವು ಇಂಟ್ರೊಡ್ಯೂಸ್ ಪ್ರಮೋಟ್ ಮಾಡ್ಕೋಬಹುದು ಅಷ್ಟೇ. ಆತರ ನೀವು ಬ್ರ್ಯಾಂಡ್ ನ ಎಸ್ಟಾಬ್ಲಿಷ್ ಮಾಡ್ಬಿಟ್ಟು ಆದ್ಮೇಲೆ ಯು ಕ್ಯಾನ್ ವರ್ಕ್ ಆನ್ SEO. ಯಾಕಂದ್ರೆ ಸ್ವಲ್ಪ ಜನಕ್ಕೆ ಆಲ್ರೆಡಿ ನಿಮ್ಮ ಬಿಸ್ನೆಸ್ ಬಗ್ಗೆ ತಿಳಿದೇ ಇರುತ್ತೆ ಇವಾಗ ಗೂಗಲ್ ಆಡ್ಸ್. ಆದ್ಮೇಲೆ SEO ಮಾಡ್ತಾ ಇದ್ರೆ ಇಟ್ ವಿಲ್ ಇಂಪ್ರೂವ್. ಗೂಗಲ್ ಆಡ್ಸ್ ಇಂದ ನಿಮ್ಗೆ ಲಾಸ್ ಆಗೋದು ಏನು ಇರಲ್ಲ. ಓಕೆ, ಜನರಲ್ SERP ಸ್ಟ್ರಕ್ಚರ್ ನೋಡೋಣ. ಅಂದ್ರೆ SERP ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಆಕ್ಚುಲ್ ಪೇಜ್ ನಲ್ಲಿ, ಗೂಗಲ್ ರಿಸಲ್ಟ್ಸ್ ಪೇಜ್ ನಲ್ಲಿ ಅಂತ ನೋಡೋಣ ನಾವು. ಇಷ್ಟಕ್ ಮುಂಚೆ ಈ ಸ್ಟ್ರಕ್ಚರ್ ಪ್ರಾಪರ್ ಮೇಂಟೈನ್ ಆಗ್ತಾ ಇತ್ತು, ಬಟ್ ಇವಾಗ ಸ್ವಲ್ಪ ವೇರಿ ಆಗುತ್ತೆ ಡಿಪೆಂಡಿಂಗ್ ಆನ್ ಕೀವರ್ಡ್ಸ್ ಎಲ್ಲ, ಅದು ವೇರಿ ಆಗುತ್ತೆ. ಓಕೆ, let's see that SERP structure. So first ನಾವು SERP ಗೂಗಲ್ ನಲ್ಲಿ ಗೂಗಲ್ ಸರ್ಚ್ ಪೇಜ್ ಓಪನ್ ಮಾಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಹೈದರಾಬಾದ್ ಆ ತರ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ 0 to 4 ಆಡ್ಸ್ ಕಾಣಿಸುತ್ತೆ. 0 ಇಂದ 4 ಆಡ್ಸ್ ವರೆಗೆ ಕಾಣಿಸಬಹುದು ಫಸ್ಟ್ ಓಪನ್ ಮಾಡಿದ ತಕ್ಷಣ. ಆದ್ಮೇಲೆ ಕೆಳಗಡೆ ಒಂದು ಆರ್ಗ್ಯಾನಿಕ್ ರಿಸಲ್ಟ್ಸ್ ಇರುತ್ತೆ ಆಲ್ಮೋಸ್ಟ್, ಅಂದ್ರೆ ಓನ್ಲಿ ವೆಬ್ಸೈಟ್ಸ್ ಲಿಂಕ್ಸ್ ಅವೆಲ್ಲ ಇರುತ್ತಲ್ವಾ, ಈ ತರ ಆದ್ಮೇಲೆ ಕೆಳಗಡೆ ವಿತೌಟ್ ಆಡ್ಸ್ ಈ ತರ ಇರುತ್ತೆ, ರೈಟ್? ಓನ್ಲಿ ಡೈರೆಕ್ಟ್ ಲಿಂಕ್ಸ್ ಅದು. ಮತ್ತೆ ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಎಲ್ಲ ರಿಸಲ್ಟ್ಸ್ ಆದ್ಮೇಲೆ 0 to 3 ಆಡ್ಸ್ ಇರ್ಬೋದು. ಇದು ಕಾಮನ್ ಇರೋ ಗೂಗಲ್ ಸ್ಟ್ರಕ್ಚರ್. ಫಸ್ಟ್ 0 ಇಂದ 4 ವರೆಗೆ ಎಷ್ಟು ಆಡ್ಸ್ ಆದ್ರೆ ಅಷ್ಟು ಕಾಣಿಸುತ್ತೆ, 4 ಇಸ್ ದ ಮ್ಯಾಕ್ಸಿಮಮ್. ಆದ್ಮೇಲೆ 10 ಆರ್ಗ್ಯಾನಿಕ್ ರಿಸಲ್ಟ್ಸ್, ಡೈರೆಕ್ಟ್ ವೆಬ್ಸೈಟ್ ಲಿಂಕ್ಸ್, SEO ಥ್ರೂ ಬಂದಿರುತ್ತೆ ಇದು. ಆದ್ಮೇಲೆ ಕೆಳಗಡೆ 0 to 3 ಆಡ್ಸ್ ಇರುತ್ತೆ. ದಿಸ್ ಇಸ್ ಹೌ ಜನರಲಿ SERP ಸ್ಟ್ರಕ್ಚರ್ ಇಸ್. ಇವಾಗ ಸ್ವಲ್ಪ ವೇರಿ ಆಗುತ್ತೆ, ಇವಾಗ ಇಟ್ಸ್ ನಾಟ್ ಸ್ಟ್ಯಾಂಡರ್ಡ್. ಇಷ್ಟಕ್ಕೆ ಮುಂಚೆ ಹೀಗೆ ಸ್ಟ್ಯಾಂಡರ್ಡ್ ಫಿಕ್ಸ್ಡ್ ಇತ್ತು, ಇವಾಗ ಹಾಗೇನಿಲ್ಲ. ಇಟ್ ವೇರೀಸ್ ಡಿಪೆಂಡಿಂಗ್ ಆನ್ ದ ಕೀವರ್ಡ್ ಅಂಡ್ ಅದ್ರ ಟ್ರಾಫಿಕ್ ಹೇಗಿದೆ, ಎಷ್ಟು ಜನ ಸರ್ಚ್ ಮಾಡ್ತಾ ಇದ್ದಾರೆ, ಅದ್ರ ಬೇಸ್ಡ್ ಅಸಲು ಯಾರು ಆಡ್ಸ್ ರನ್ ಮಾಡ್ತಾ ಇದ್ದಾರೆ, ಸೊ ಅದ್ರ ಬೇಸ್ ಸ್ವಲ್ಪ ವೇರಿ ಆಗುತ್ತೆ. ಓಕೆ, ಸೊ ಈ ಗೂಗಲ್ ಆಡ್ಸ್ ಬಂದು ಒಂದು ಕಾಮನ್ ಪಾಯಿಂಟ್ ಮೇಲೆ ನಡೆಯುತ್ತೆ, ಏನಂದ್ರೆ ಬಿಲ್ಡಿಂಗ್ ಸ್ಟ್ರಾಟಜಿ ಆರ್ ಆಕ್ಷನ್ ಸಿಸ್ಟಮ್ ಅನ್ಬಂದು. ಆಕ್ಷನ್ ಅಂದ್ರೆ ಗೊತ್ತಲ್ವಾ ನಮ್ಗೆ ಜನರಲ್. ಸೊ ಇವಾಗ 3 ಪರ್ಸನ್ಸ್ ಇದ್ದಾರೆ, ಮಿಸ್ಟರ್ ಎ, ಓಕೆ, ಮಿಸ್ಟರ್ ಎ ಅಂಡ್ ಮಿಸ್ಟರ್ ಬಿ ಅಂತ ಇದ್ದಾರೆ. ಸೊ ಇವರು ಒಂದು ಬಡ್ಜೆಟ್ ಫಿಕ್ಸ್ ಮಾಡಿದ್ರು ಗೂಗಲ್ ಆಡ್ವರ್ಡ್ಸ್ಗೆ, ಬಿ 40 rupees ಆರ್ ಸಮಥಿಂಗ್ ಅವ್ರಿಟ್ರು, ಮತ್ತು ಇವರು 50 ಇಟ್ಟಾರೆ.
ಓಕೆ ಸೊ 50 ಇಟ್ಟಾರೆ. ಇದು ಆದ್ಮೇಲೆ ಏನಾಯ್ತು, ಇವರು 50 ಇಟ್ಟಾರೆ ಅಂತ ಹೇಳಿ ಇವರು 45ಗೆ ಹೋಗಿದ್ರು. ಮತ್ತು ಆ ತರ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಮೇ ಬಿ ಹಿ ಮೈಟ್ ಗೋ ಟು 50 ಆಲ್ಸೋ. ಈತ 50 ಹೋದ್ರೆ ಮತ್ತು ಈತ 55. ಸೊ ನೋಡ್ತಾ ಇವ್ರು ಏನ್ ಮಾಡ್ತಾ ಇದಾರೆ ನಮ್ ಕಾಂಪಿಟೇಟರ್ಸ್ ಅಂತ ನೋಡ್ತಾ ನಾವು ಚೇಂಜ್ ಮಾಡ್ಕೊಂತ ಇರ್ತೀವಿ. ಜಸ್ಟ್ ಲೈಕ್ ನಾರ್ಮಲ್ ಆಕ್ಷನ್ ಸಿಸ್ಟಮ್ ಹೇಗೆ ನಡೆಯುತ್ತೆ ಹಾಗೇನೆ. ಸೊ ಇದು ಬಂದು ಓಪನ್ ಬಿಡ್ಡಿಂಗ್ ಅಂತಾರೆ. ಓಪನ್ ಬಿಡ್ಡಿಂಗ್ ಅಂತ ಅಂತಾರೆ. ಬಟ್ ಗೂಗಲ್ ಅಲೌ ಮಾಡಲ್ಲ. ಸೊ ಇಟ್ ವಿಲ್ ನಾಟ್ ಅಲೌ ಟು ಸಿ ಯೋರ್ ಕಾಂಪಿಟೇಟರ್ಸ್ ರಿಸಲ್ಟ್ಸ್. ಯಾಕಂದ್ರೆ ಆಬ್ವಿಯಸ್ಲಿ ಅಲ್ವಾ, ಪ್ರೈವಸಿ ಮೇಂಟೈನ್ ಮಾಡ್ಬೇಕು. ಸೊ ತೋರ್ಸಲ್ಲ. ಸೊ ಅದಕ್ಕೆ ಕ್ಲೋಸ್ಡ್ ಬಿಡ್ಡಿಂಗ್ ನಡೆಯುತ್ತೆ. ಬಿಡ್ಡಿಂಗ್ ಸೇಮ್ ಕಾನ್ಸೆಪ್ಟ್ ನಡೆಯುತ್ತೆ, ಬಟ್ ಕ್ಲೋಸ್ಡ್ ಬಿಡ್ಡಿಂಗ್ ನಡೆಯುತ್ತೆ ಗೂಗಲ್ ಆಡ್ಸ್ ನಲ್ಲಿ. ನಿಮ್ಗೆ ಕಾಣಿಸಲ್ಲ ಅವ್ರದ್ದು. ಬಟ್ ಇನ್ ಕೇಸ್ ಯು ರನ್ ಆಡ್ಸ್, ಅವರು ಇನ್ ಕೇಸ್ ನೀವು ಈ ಕ್ಲೋಸ್ ಬಿಡ್ಡಿಂಗ್ ಚೂಸ್ ಮಾಡ್ಕೊಂಡ್ರೆ ನಿಮ್ಗೆ ಒಳಗಡೆ ಇದೇ ಪ್ರೊಸೀಜರ್ ನಡೀತಾ ಇರುತ್ತೆ. ಯು ವಾಂಟ್ ಟು ರನ್ ಯುವರ್ ಆಡ್ಸ್, ಇನ್ನೊಂದು ಕಾಂಪಿಟೇಟರ್ ಕೂಡ ರನ್ ಮಾಡ್ತಾ ಇದ್ದಾರೆ. ಬಟ್ ಯು ಗೇವ್ ಗೂಗಲ್ ಪರ್ಮಿಷನ್ ಟು ಯುನೋ ವೇರಿ ಅಟ್ ಸರ್ಟೆನ್ ಲೆವೆಲ್. ಅವರು ನನ್ನ ಕಾಂಪಿಟೇಟರ್ ಸ್ವಲ್ಪ ನನ್ ಜನಕ್ಕಂತ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡಿದ್ರೆ, ಜಾಸ್ತಿ ಬಿಡ್ ಮಾಡಿದ್ರೆ ನಂದು ಇನ್ಕ್ರೀಸ್ ಮಾಡಿ ಅಂತ ಹೇಳಿ. ಅದಕ್ಕೆ ಯಾವಾಗ್ಲೂ ಆಡ್ಸ್ಲಿ ವೇರಿ ಆಗ್ತಾ ಇರುತ್ತೆ. ಫಸ್ಟ್ ಇರೋರು ಸೆಕೆಂಡ್ ಕಾಣಿಸ್ತಾರ, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಸೆಕೆಂಡ್ ಇರೋರು ಫಸ್ಟ್ ಇರೋ ಸೆಕೆಂಡ್ ಗೆ ಹೋಗ್ತಾರೆ. ಸೊ ಹಾಗೆ ಚೇಂಜ್ ಆಗ್ತಾ ಇರುತ್ತೆ. ಬಟ್ ವಾಟ್ ಎವರ್ ಇಟ್ ಇಸ್, ಅಟ್ ದಿ ಎಂಡ್ ಮೇ ಬಿ ಸ್ವಲ್ಪ ಪೊಸಿಷನ್ಸ್ ಆ ಕಡೆ ಈ ಕಡೆ ಆಗ್ಬೋದು. ಬಟ್ ಸ್ಟಿಲ್ ಎಲ್ಲರಿಗೆ ಚಾನ್ಸ್ ಇರುತ್ತೆ. ಎವ್ರಿ ಒನ್ ಆರ್ ಗೋಯಿಂಗ್ ಟು ಗೆಟ್ ರಿಸಲ್ಟ್ಸ್. ಓಕೆ, ಈ ತರ ನಡೆಯುತ್ತೆ. ಅಂಡ್ ದೆನ್ ಇಲ್ಲಿ ಒಂದೇ ಒಂದು ಮೈನಸ್ ಪಾಯಿಂಟ್ ಏನಂದ್ರೆ, ಮೋರ್ ದ ಅಮೌಂಟ್, ನೀವು ಎಷ್ಟು ಜಾಸ್ತಿ ಅಮೌಂಟ್ ಇಟ್ರೆ ಅಷ್ಟು ಲಾಸ್ ಆಗತ್ತೆ. ಅಂದ್ರೆ ಯಾಕಂದ್ರೆ ಇವಾಗ ಬಿಡ್ಡಿಂಗ್ ನಾವು ಮಾಡುವಾಗ ನಾವು ಹೀಗೆ ಜಾಸ್ತಿ ಮಾಡ್ತಾ ಹೋದ್ರೆ ಆಬ್ವಿಯಸ್ಲಿ ಸ್ವಲ್ಪ ಮನಿ ಫಾಸ್ಟ್ ಆಗ್ಬಿಡತ್ತಲ್ವಾ. ಇಫ್ ಯು ಕೀಪ್ ಆನ್ ಚೇಂಜಿಂಗ್ ಇಟ್ ಅಂಡ್ ಎವ್ರಿಥಿಂಗ್, ಸ್ವಲ್ಪ ಲಾಸ್ ಆಗ್ತಾ ಇರುತ್ತೆ. ಸ್ವಲ್ಪ ಅದು ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ಹವೆವರ್ ಏನಂದ್ರೆ ಗೂಗಲ್ ನಮ್ಗೆ ಯಾವಾಗ್ಲೂ ಚಾನ್ಸ್ ಕೊಡುತ್ತೆ ಟು ಹ್ಯಾವ್ ಸಮ್ ಕಂಟ್ರೋಲ್ ಓವರ್ ಸಮಥಿಂಗ್. ನಾನು ಅದು ಡಿಸ್ಕಸ್ ಮಾಡ್ತೀನಿ. ವಿ ವಿಲ್ ಡಿಸ್ಕಸ್ ಸಮ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಅದನ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾವು ಬಿಡ್ಡಿಂಗ್ ಸ್ಟ್ರಾಟಜೀಸ್ ನೋಡೋಣ. ಕ್ಲೋಸ್ಡ್ ಬಿಡ್ಡಿಂಗ್ ಆಗತ್ತೆ, ಆಯ್ತಾ. ಟೂ ಟೈಪ್ಸ್ ಇದೆ. ಒಂದು ಬಂದು CPC ಅಂತ. ಫಸ್ಟ್ ಆಫ್ ಆಲ್ ಒಂದು ತಿಳ್ಕೊಳ್ರಿ, ಇದು ಕ್ಲಿಕ್ ಮಾಡಿದವಾಗ ಇಟ್ ಇಸ್ ಚಾರ್ಜ್ಡ್ ವೆನ್ ಕ್ಲಿಕ್ ಮಾಡಿದವಾಗ ನಿಮ್ಗೆ ಚಾರ್ಜ್ ಆಗುತ್ತೆ. ಯಾವಾಗ CPC ಇದ್ದವಾಗ, ಅಂದ್ರೆ ಕಾಸ್ಟ್ ಪರ್ ಕ್ಲಿಕ್. ಕಾಸ್ಟ್ ಪರ್ ಕ್ಲಿಕ್ ಅಂದವಾಗ ನಿಮ್ಗೆ ಚಾರ್ಜ್ ಆಗುತ್ತೆ. ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕು, ರೈಟ್. ಕ್ಲಿಕ್ ಮಾಡಿದ್ಮೇಲೆ ವೆಬ್ಸೈಟ್ಗೆ ರೂಟ್ ಆಗುತ್ತೆ. ಆ ರೂಟ್ ಆದ್ಮೇಲೆ ನಿಮ್ಗೆ ಚಾರ್ಜ್ ಆಗತ್ತೆ, ರೈಟ್. ಇನ್ನು ಸ್ವಲ್ಪ ಹೇಗಾದ್ರೆ, ಇನ್ನೊಂದು ಎಕ್ಸಾಂಪಲ್ ಹೇಗಿರುತ್ತೆ ಅಂದ್ರೆ ಇಂಪ್ರೆಷನ್ಸ್ ಅಂದ್ರೆ ಜಸ್ಟ್ ಅಪಿಯರ್ ಆದ್ರೆ, ಅಂದ್ರೆ ಲೆಟ್ಸ್ ಸಿ ಇಫ್ ವಿ ಕ್ಯಾನ್ ಗೆಟ್ ಅನ್ ಎಕ್ಸಾಂಪಲ್. ನಾವು ನೋಡೋಣ. ಓಕೆ, ಬೇರೆ ವೆಬ್ಸೈಟ್ ಅದನ್ನು ಓಪನ್ ಮಾಡಿ ನೋಡೋಣ. ndtv.com ಓಪನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅವ್ರ ಬ್ಲಾಗ್ ಮೇಲೆ, ಐ ಮೀನ್ ಅವ್ರ ವೆಬ್ಸೈಟ್ ಲಿ ತುಂಬಾ ಅಡ್ವರ್ಟೈಸ್ಮೆಂಟ್ ಎಲ್ಲ ಇರುತ್ತೆ. ಸೊ ದಟ್ ದಿಸ್ ಕ್ಯಾನ್ ಬಿ ಅ ಗುಡ್ ಎಕ್ಸಾಂಪಲ್. ಸೊ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ಕಾಣಿಸ್ತದಲ್ವಾ, ಇಟ್ಸ್ ಜಸ್ಟ್ ಲೋಡಿಂಗ್. ಸೊ ನಾನು ಜಸ್ಟ್ ಐ ಆಮ್ ಟೇಕಿಂಗ್ ಇಟ್ ಆಸ್ ಅನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಇವಾಗ ನಮ್ಗೆ ಇಲ್ಲಿ ಇಮೇಜ್ ಅಪಿಯರ್ ಆಗುತ್ತೆ, ರೈಟ್. ಇದು ಜಸ್ಟ್ ಅಪಿಯರ್ ಆಯ್ತು ಅಷ್ಟೇ. ನೀವೇನು ಕ್ಲಿಕ್ ಮಾಡಿಲ್ಲ, ನೋಡಿಲ್ಲ, ಏನು ಆಗಿಲ್ಲ. ಇಟ್ ಜಸ್ಟ್ ಅಪಿಯರ್ಡ್. ಸೊ ಆ ಅಪಿಯರ್ ಆಗೋದನ್ನ ಇಂಪ್ರೆಷನ್ ಅಂತಾರೆ. ಓಕೆ, ಇಂಪ್ರೆಷನ್ ಅಂತಾರೆ. ಆ ಇಂಪ್ರೆಷನ್ಗೆ ಕೂಡ ಚಾರ್ಜ್ ಆಗುತ್ತೆ, ರೈಟ್. ಸೊ ಒಂದು ಬಂದು ಕಾಸ್ಟ್ ಪರ್ ಕ್ಲಿಕ್ ಮಾಡಿ ವೆಬ್ಸೈಟ್ಗೆ ಹೋದ್ರೆ ಚಾರ್ಜ್ ಆಗುತ್ತೆ. ಇನ್ನೊಂದು ಜಸ್ಟ್ ಅಪಿಯರ್ ಆದ್ರೆ ಚಾರ್ಜ್ ಆಗತ್ತೆ. ಸೊ ಈ ತರ 2 ಟೈಪ್ಸ್ ಆಫ್ ಸ್ಟ್ರಾಟಜೀಸ್ ಇರುತ್ತೆ ಇನ್ ಗೂಗಲ್ ಅಡ್ವರ್ಡ್ಸ್. ಸೊ ಈ ತರ ರನ್ ಮಾಡ್ಬೋದು ನಾವು. ಓಕೆ, ನೆಕ್ಸ್ಟ್ ನೋಡಿ. I'll tell you. It's coming. Next ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ನಾವು ಇವಾಗ ಗೂಗಲ್ ಆಡ್ ನೆಟ್ವರ್ಕ್ಸ್ ನೋಡೋಣ.
ಓಕೆ ಎಷ್ಟು ಟೈಪ್ಸ್ ಆಫ್ ಗೂಗಲ್ ಆಡ್ಸ್ ಇರುತ್ತೆ ಅಂಡ್ ವಾಟ್ ಆರ್ ದ ಬಿಡ್ಡಿಂಗ್ ಸ್ಟ್ರಾಟಜೀಸ್ ಅದೆಲ್ಲ ನೋಡೋಣ. ಫಸ್ಟ್ ನಾವು 4 ಕ್ಯಾಟಗರೀಸ್ ಮಾಡ್ಕೋಬೇಕು ಇಲ್ಲಿ. ಏನಂದ್ರೆ ಫಸ್ಟ್ ಬಂದು ನೆಟ್ವರ್ಕ್ ಟೈಪ್, ಓಕೆ, ನೆಕ್ಸ್ಟ್ ಆಡ್ ಟೈಪ್, ಆದ್ಮೇಲೆ ಬಿಡ್ಡಿಂಗ್ ಸ್ಟ್ರಾಟಜಿ, ಆದ್ಮೇಲೆ where this ad appears. ಇದು ನೋಡ್ಬೇಕು ನಾವು. ಓಕೆ, ಇಟ್ಸ್ ಲೈಕ್ in case you want to create like a table ತರ ಇಲ್ಲಿ 4 ಕಾಲಮ್ಸ್ ಹೀಗೆ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಯಾ. ಸೊ ನಾವು ಲೆಟ್ಸ್ ಸಿ. ಫಸ್ಟ್ ಬಂದು ನೆಟ್ವರ್ಕ್ ಟೈಪ್ ಸರ್ಚ್ ನೆಟ್ವರ್ಕ್ ಅಂತಾರೆ. ಓಕೆ, ಸರ್ಚ್ ನೆಟ್ವರ್ಕ್ ಅಂತಾರೆ ಅಂದ್ರೆ ಇವಾಗ ಈ ತರ ಗೂಗಲ್ ನಲ್ಲಿ ನಮ್ಗೆ ಅಪಿಯರ್ ಆಗತ್ತಲ್ವಾ, ದಿಸ್ ಇಸ್ ಕಾಲ್ಡ್ ಸರ್ಚ್ ನೆಟ್ವರ್ಕ್. ಅಂದ್ರೆ ಇದು ಸರ್ಚ್ ಆಡ್ ತರ. ಅಂದ್ರೆ ಇಲ್ಲಿ ಏನಿರುತ್ತೆ, ನಿಮ್ಗೆ ಓನ್ಲಿ ಟೆಕ್ಸ್ಟ್ ಇರುತ್ತೆ, ಓನ್ಲಿ ಟೆಕ್ಸ್ಟ್ ಬರ್ದಿರ್ತಾರೆ. ಸೊ ದಿಸ್ ವಿಲ್ ಬಿ ಕೈಂಡ್ ಆಫ್ ಅನ್ ಆಡ್. ಓಕೆ, ಓನ್ಲಿ ಟೆಕ್ಸ್ಟ್, ನಥಿಂಗ್ ಎಲ್ಸ್. ಓಕೆ, ಡೋಂಟ್ ಸಿ ಎನಿಥಿಂಗ್ ಹಿಯರ್, ಜಸ್ಟ್ ಲುಕ್ ಎಟ್ ದಿಸ್ ಒನ್. ಓನ್ಲಿ ಟೆಕ್ಸ್ಟ್ ಇರುತ್ತೆ. ಸೊ ಸರ್ಚ್ ನೆಟ್ವರ್ಕ್ ಹ್ಯಾಸ್ ಈಸ್, I mean, what type of ad it is? Text type of ad ಇದು. ಅಂಡ್ ಬಿಡ್ಡಿಂಗ್ ಸ್ಟ್ರಾಟಜಿ ಹೇಗಿರುತ್ತೆ? ಬಿಡ್ಡಿಂಗ್ ಸ್ಟ್ರಾಟಜಿ ಅಂದ್ರೆ ಹೇಳಿದೆ ನಾನು, ಇಂಪ್ರೆಷನ್ ಇವೆಲ್ಲ ಇರುತ್ತೆ ಅಂತ. ಸೊ ವಾಟ್ ಕ್ಯಾನ್ ಬಿ ದ ಬಿಡ್ಡಿಂಗ್ ಸ್ಟ್ರಾಟಜಿ ಇಲ್ಲಿ? ಇನ್ ಕೇಸ್ ನೀವು ಈ ಎರಡ್ನಲ್ಲಿ ಅಬ್ಸರ್ವ್ ಮಾಡಿದ್ರೆ ಯಾವ್ದು ಹಾ ರೈಟ್, ಕಾಸ್ಟ್ ಪರ್ ಕ್ಲಿಕ್. ಯಾಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ವೆಬ್ಸೈಟ್ಗೆ ಹೋಗುತ್ತೆ. ಅಂದ್ರೆ ಇದು ಸರ್ಚ್ ಆಡ್. ಜನರಲ್ ನಮ್ಗೆ ಕಾಣಿಸೋದು ಗೂಗಲ್ ನಲ್ಲಿ ಸರ್ಚ್ ಆಡ್. ಇದು ಕ್ಲಿಕ್ ಮಾಡಿ ಬೇರೆ ವೆಬ್ಸೈಟ್ಗೆ ಹೋದ್ರೆ ಚಾರ್ಜ್ ಆಗುತ್ತೆ, ರೈಟ್? ಸೊ ನಾ ಹೇಳಿದ್ನಲ್ವಾ, ಇದೇ ಅದು CPC ಅಂದ್ರೆ ಕಾಸ್ಟ್ ಪರ್ ಕ್ಲಿಕ್. ಸೊ ಇದು ಸರ್ಚ್ ನೆಟ್ವರ್ಕ್ ಅಂದ್ರೆ ಸರ್ಚ್ ಆಡ್ ಅಂತ ಅರ್ಥ. ಯಾ ನವೀನ್, ಐ ಥಿಂಕ್ ನೀವು ಸ್ವಲ್ಪ ನ್ಯೂ ಟು ದಿಸ್ ಟಾಪಿಕ್, ಅದಕ್ಕೆ ಹೇಳ್ತಾ ಇದ್ದೀನಿ. ಗೂಗಲ್ ಆಡ್ಸ್ ರನ್ ಮಾಡುವಾಗ ಟೈಪ್ ಆಫ್ ಆಡ್ಸ್ ಇರುತ್ತೆ. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್, ಸಿಂಪಲ್. ಓಕೆ, ಅದನ್ನ ಸರ್ಚ್ ನೆಟ್ವರ್ಕ್ಸ್ ಅಂತಾರೆ. ಬಟ್ ಇಟ್ಸ್ ಜಸ್ಟ್ ಅ ಟರ್ಮಿನಾಲಜಿ ಲೈಕ್ ನೆಟ್ವರ್ಕ್ಸ್. ಥಿಂಕ್ ದಿಸ್ ಇಸ್ ಕಾಲ್ಡ್ ಅ ಸರ್ಚ್ ಆಡ್. ಓಕೆ, ಸರ್ಚ್ ಆಡ್ ಟೆಕ್ಸ್ಟ್ ಟೈಪ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಚಾರ್ಜ್ ಆಗುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಕಾಸ್ಟ್ ಪರ್ ಕ್ಲಿಕ್. ಆಯ್ತಾ? ಇವಾಗ ಇಲ್ಲಿ ನೋಡಿ, ನೀವು ನಂಗೆ ಹೇಳಿ ನವೀನ್, ಇಫ್ ಯು ಕ್ಯಾನ್ ಟೆಲ್ ಮೀ, ವೇರ್ ಇಸ್ ದಿಸ್ ಆಡ್ ಅಪಿಯರಿಂಗ್ ನೌ? ಜನರಲ್ ಇದು ಲ್ಯಾಬ್ಸ್ ಎಲ್ಲ ಇಮೇಜಸ್ ಇದೆಯಲ್ಲ ಅಲ್ಲಿ ಅಪಿಯರ್. no, which page? ಲೈಕ್ ಡೆಲ್. ಹಾಗಲ್ಲ, ಇವಾಗ ಸರ್ಚ್ ನೆಟ್ ಇದು ಆಡ್ ಅಪಿಯರ್ ಆಗ್ತದೆ. ಎಲ್ಲಿ ಯಾವ ಪೇಜ್ ನಲ್ಲಿ ಅಪಿಯರ್ ಆಗ್ತದೆ ನೋಡಿ ಒಂದ್ಸಲ. ಐ ಮೀನ್, ವಾಟ್ ಇಸ್ ದಿಸ್ ಪೇಜ್ ಕಾಲ್ಡ್? ಗೂಗಲ್ ಪೇಜ್. ಐ ಮೀನ್ ಶಾರ್ಟ್ ಕಟ್, ರೈಟ್? ಐ ಮೀನ್ SERP, ಅದು ಮರಿಬೇಡಿ. It is called SERP of Google. SERP ಅಂದ್ರೆ ಸರ್ಚ್ ಇಂಜಿನ್ ರಿಸಲ್ಟ್ಸ್ ಪೇಜ್. ಓಕೆನಾ? ಓಕೆ, ಯಾ, ಓಕೆ, ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಬಂದು ಇದು ಸರ್ಚ್ ಆಡ್ ಆಯ್ತಾ. ನೆಕ್ಸ್ಟ್ ಡಿಸ್ಪ್ಲೇ ನೆಟ್ವರ್ಕ್ ಅಂದ್ರೆ ಡಿಸ್ಪ್ಲೇ ಆಡ್ ಅಂತ ಅನ್ಕೋಬಹುದು. ನೆಟ್ವರ್ಕ್ ಅಂದ್ರೆ ಆಡ್ ತರನೇ ಅನ್ಕೊಳ್ರಿ ನೀವು. ಸೊ ನಾನು ಇಷ್ಟಕ್ಕೆ ಮುಂಚೆ ndtv.com ಗೆ ಹೋಗಿದ್ನಿ. ಸೊ ಇಲ್ಲಿ ನಂಗೆ ಕಾಣಿಸೋದಲ್ವಾ, ಇಲ್ಲಿ ಒಂದು ಇಮೇಜ್ ಅಂಡ್ ಇಲ್ಲಿ ಒಂದು ಇಮೇಜ್. ದಿಸ್ ಇಸ್ ಜಸ್ಟ್ ಅಬೌಟ್ ಇಮೇಜ್. ಸೊ ದಿಸ್ ಇಸ್ ಕಾಲ್ಡ್ ಡಿಸ್ಪ್ಲೇ ಆಡ್ಸ್. ಅದು ಎಲ್ಲನ್ನ ಇಲ್ಲಿ ಇಟ್ ಇಸ್ ಓನ್ಲಿ ಅನ್ ಇಮೇಜ್. ಇಮೇಜ್ ಇಂದ ನಡಿಬಹುದು, ರನ್ ಮಾಡ್ಬೋದು ನೀವು ಆಡ್ಸ್. ಯು ಡೋಂಟ್ ಹ್ಯಾವ್ ಟು ರೈಟ್ ಎನಿಥಿಂಗ್. ಸೊ ಇದು ಹೇಗೆ ಅಂದ್ರೆ, ಇದನ್ನ ಹೇಳಿದ್ನಲ್ವಾ, ಇಂಪ್ರೆಷನ್ ಅಂದ್ರೆ ಜಸ್ಟ್ ಅಪಿಯರ್ ಆಗಿದ್ರೆ ಚಾರ್ಜ್ ಆಗುತ್ತೆ ಅಂತ. ಸೊ ಅದನ್ನ ಬಂದು ಕಾಸ್ಟ್ ಪರ್ ಮೈಲ್ ಅಂತಾರೆ. ಮೈಲ್ ಅಂದ್ರೆ 1 ಮೈಲ್. ಓಕೆ, 1 ಮೈಲ್ ಇಸ್ ಈಕ್ವಲ್ ಟು 1000 ಇಂಪ್ರೆಷನ್ಸ್. ಓಕೆ, ಸೊ ಇದು ಹೇಗಂದ್ರೆ, ಇದು 1000 ಟೈಮ್ಸ್ ಅಪಿಯರ್ ಆದ್ಮೇಲೆ 1 ಮೈಲ್. ಓಕೆ, ಜನರಲ್ ಕನ್ವರ್ಷನ್ ರೇಟ್ ತಾನೆ. 1000 ಟೈಮ್ಸ್ ಇಂಪ್ರೆಷನ್ಸ್ ಬಂದ್ರೆ 1 ಮೈಲ್. ಆ 1 ಮೈಲ್ ಬಂದ ಮೇಲೆ ಗೂಗಲ್ ವಿಲ್ ಚಾರ್ಜ್ ಯು. ಓಕೆ, ದಟ್ ಇಸ್ ಹೌ ಇಟ್ ಇಸ್. ಒಂದು ಕ್ಲಿಕ್ಗೆಲ್ಲ 1000 ಟೈಮ್ಸ್ ಅಪಿಯರ್ ಆದ್ಮೇಲೆ ಮಾಡುತ್ತೆ. ಇದು ಜನರಲ್ ಎಲ್ಲಿ ಕಾಣಿಸ್ತದೆ ಇವಾಗ? ಇದು ಎಲ್ಲಿ ಕಾಣಿಸ್ತದೆ ಹೇಳಿ? ಇಲ್ಲಿ ಆಡ್ Google partners website. Yeah, exactly. So simply
ವೆಬ್ಸೈಟ್ಸ್ ನಲ್ಲಿ ಕಾಣಿಸುತ್ತೆ. ಅಂಡ್ ಲೆಟ್ಸ್ ಸಿ ಯೂಟ್ಯೂಬ್ ಲಿ ಕೂಡ ಕಾಣಿಸುತ್ತೆ. ಆಕ್ಚುಲಿ ಐ ವಿಲ್ ಟ್ರೈ ಟು ಶೋ ಯು ಇನ್ ಕೇಸ್ ಅಪಿಯರ್ ಆಗಿದ್ರೆ ಇಟ್ಸ್ ಫೈನ್. ಸಮಟೈಮ್ಸ್ ವಿ ಕಾಂಟ್ ಸೇ ಸಡನ್ ಅಪಿಯರ್ ಆಗ್ಬೋದು, ಆಗಲ್ಲ. ಸೊ ನೋಡೋಣ, ಟ್ರೈ ಮಾಡೋಣ ನಾವು. Okay, let's click on this. No. Okay, random ನಾವು ಕ್ಲಿಕ್ ಮಾಡಿ ನೋಡೋಣ. ಸ್ವಲ್ಪ ಕಡೆ ಅಪಿಯರ್ ಆಗತ್ತೆ, ಆಗಲ್ಲ. ಲೆಟ್ಸ್ ಟ್ರೈ ಅಂಡ್ ಸಿ. Okay, fine. I think it's not appearing. Right, that's okay. Now ನೋಡೋಣ, let's see what we can do about it. So ವೆಬ್ಸೈಟ್ಸ್ ಅಲ್ಲಂಗೆ ಯೂಟ್ಯೂಬ್ ನಲ್ಲಿ ಕೂಡ ಕಾಣಿಸುತ್ತೆ. ಯೂಟ್ಯೂಬ್ ನಲ್ಲಿ ಸೇಮ್ ಈ ತರನೇ. ಇವಾಗ ಯೂಟ್ಯೂಬ್ ಲಿ ನಿಮ್ಗೆ ವಿಡಿಯೋ ಆಡ್ ನಡೀತಾ ಇರ್ತಲ್ವಾ, ಫಸ್ಟ್ ಒಂದು ಆಡ್ ಬರುತ್ತೆ ನಿಮ್ಗೆ. ಓಕೆ, ಆ ಆಡ್ ಅಲ್ಲ ಹಂಗೆ ಯು ವಿಲ್ ಗೆಟ್ ಸಮ್ ಅದರ್ ಟೈಪ್ ಆಫ್ ಆಡ್. ಇಲ್ಲಿ ಲೆಫ್ಟ್ ಸೈಡ್ ಗೆ ಜಸ್ಟ್ ಹೀಗೆ ಬ್ಯಾನರ್ ಬರುತ್ತೆ. ಓಕೆ, ಜಸ್ಟ್ ನಿಮಗೆ ಲೆಫ್ಟ್ ಸೈಡ್ ಹೀಗೆ ಬ್ಯಾನರ್ ಬರುತ್ತೆ. ಅದು ಈ ತರನೇ ಇವಾಗ NDTV ಹ್ಯಾಂಗ್ ಕಾಣಿಸ್ತದೋ ಹಾಗೆ ಕಾಣಿಸುತ್ತೆ ಅದು ಕೂಡ. ಓಕೆ, ದಟ್ ಇಸ್ ಕಾಲ್ಡ್ ಡಿಸ್ಪ್ಲೇ ಆಡ್ ಇನ್ ಯೂಟ್ಯೂಬ್. ಓಕೆ, ಅಪಾರ್ಟ್ ಫ್ರಮ್ ಯೂಟ್ಯೂಬ್ ಏನಂದ್ರೆ ಮೊಬೈಲ್ ಆಪ್ಸ್ ನಲ್ಲಿ ನಡೆಯುತ್ತೆ. ಮೊಬೈಲ್ ಆಪ್ಸ್ ನಲ್ಲಿ ವೆನ್ ಯು ಆರ್ ಸರ್ಚಿಂಗ್, ನೀವು ಜಸ್ಟ್ ಬ್ರೌಸ್ ಮಾಡುವಾಗ ಮೊಬೈಲ್ ಆಪ್ಸ್ ನಲ್ಲಿ ಕೂಡ ಸಡನ್ ಒಂದು ಅಪಿಯರ್ ಆಗುತ್ತೆ. ಓಕೆ, ಡಿಸ್ಪ್ಲೇ ನೆಟ್ವರ್ಕ್. ಸೊ ದಟ್ ಇಸ್ ಒನ್ ಆಫ್ ದ ಏರಿಯಾ ವೆರ್ ಇಟ್ ಗೆಟ್ಸ್ ಡಿಸ್ಪ್ಲೇಡ್. Okay, in case you're writing it down or noting it down, ಹೀಗೆ ಈ ತರ ಸ್ವಲ್ಪ ಕಾಲಮ್ ಮಾಡ್ಕೊಂಡು ನೀವು ನೋಡಿ. And then video network, same as it says, it is a video ad. Any YouTube ad ನಡೀತಲ್ವಾ ನಮ್ಗೆ, so that is a ad. Okay, wait, let me try showing you. ಎನಿ ವಿಡಿಯೋ ಆಡ್. ಇಲ್ಲಿ ಏನಂದ್ರೆ ನಮ್ಗೆ 2 ಟೈಪ್ಸ್ ಇರ್ಬೋದು. ಇಟ್ಸ್ ಲೈಕ್ ಸ್ಕಿಪ್ಪಬಲ್ ಅಂಡ್ ನಾನ್ ಸ್ಕಿಪ್ಪಬಲ್ ಇರುತ್ತೆ. ಓಕೆ, ಸ್ವಲ್ಪ ಆಡ್ಸ್ ಎಸ್ ಯು ಕ್ಯಾನ್ ಸ್ಕಿಪ್ ಇಟ್ ಅಂಡ್ ಸ್ವಲ್ಪ ಆಡ್ಸ್ ಯು ಕಾಂಟ್ ಸ್ಕಿಪ್ ಇಟ್. ಓಕೆ, ಇಲ್ಲಿ ನೋಡಿ ಆಡ್ ನಡೀತಾ ಇದೆ. ಐ ಥಿಂಕ್ ಇಟ್ ಇಸ್ ಸ್ಕಿಪ್ಪಬಲ್. ಲೆಟ್ಸ್ ಸಿ. ಎಸ್, ಇಟ್ ಇಸ್ ಸ್ಕಿಪ್ಪಬಲ್. ಅಂದ್ರೆ ಸ್ಕಿಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸ್ಕಿಪ್ ಆಗೋಬಿಡುತ್ತೆ ಆಡ್. ಓಕೆ, ಸ್ವಲ್ಪ ಫಾರ್ ಶ್ಯೂರ್ ಸ್ಕಿಪ್ ಮಾಡ್ಲಕ್ ಆಗಲ್ಲ ನಿಮ್ಗೆ. ಆ ತರ 2 ಟೈಪ್ಸ್ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅ ವಿಡಿಯೋ ಆಡ್. ಓಕೆ, ಇದು ಎಲ್ಲಿ ಅಪಿಯರ್ ಆಗುತ್ತೆ? ಆಬ್ವಿಯಸ್ಲಿ ಯೂಟ್ಯೂಬ್ ನಲ್ಲಿ. ಇದು ಬಂದು CPV, ದಿಸ್ ಟೈಪ್ ಆಫ್ ಥಿಂಗ್. ಅಂದ್ರೆ ಕಾಸ್ಟ್ ಪರ್ ವ್ಯೂ. ಎಕ್ಸಾಕ್ಟ್ಲಿ, ಕಾಸ್ಟ್ ಪರ್ ವ್ಯೂ. ಒಂದು ವ್ಯೂಗೆ ಇವಾಗ ಆಡ್ ನೀವು ನೋಡಿದ್ರೆ ಅದಕ್ಕೆ ಚಾರ್ಜ್ ಆಗುತ್ತೆ ಒನ್ಸ್ ಯು ವ್ಯೂ. ಸೊ ದಿಸ್ ವಿಲ್ ಬಿ ಅವೈಲಬಲ್ ಆನ್ ಯೂಟ್ಯೂಬ್. ಓಕೆ, ಇದು ಸ್ವಲ್ಪ ಈಸಿನೇ. ದೆನ್ ಮೊಬೈಲ್ ಆಪ್. ಮೊಬೈಲ್ ಆಪ್ ಅಂದ್ರೆ ಆಪ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ರೈಟ್, ಲೆಟ್ಸ್ ಸರ್ಚ್ ಸಮ್ ಅದರ್ ಥಿಂಗ್. ಸಾರಿ, ಇವತ್ತು ಸ್ವಲ್ಪ ಸ್ಲೋ ಇದೆ ಲ್ಯಾಪ್ಟಾಪ್, ಡೋಂಟ್ ಮೈಂಡ್. ಸೊ we will search something like Zomato. ಇವಾಗ ನೀವು ನಿಮ್ಮ ಮೊಬೈಲ್ ನಲ್ಲಿ ನೀವು Zomato ಅಂತ ಟೈಪ್ ಮಾಡಿದ್ರೆ
ನಿಮ್ಗೆ ಅಂಡ್ ನಾನು ಇಲ್ಲಿ ಡೆಸ್ಕ್ಟಾಪ್ ನಲ್ಲಿ ಟೈಪ್ ಮಾಡೋದಕ್ಕೆ ತುಂಬಾ ಡಿಫರೆನ್ಸ್ ಇರುತ್ತೆ. ನೀವು ಇದು ಯಾವಾಗನ್ನ ಟ್ರೈ ಮಾಡಿ ಆಫ್ಟರ್ ದ ಕ್ಲಾಸ್ ಆರ್ ಸಮಥಿಂಗ್. ನೀವು ಝೊಮ್ಯಾಟೊ ಅಂತ ಹೇಳಿ ಗೂಗಲ್ ನಲ್ಲಿ ಟೈಪ್ ಮಾಡ್ರೆ ನಿಮ್ಗೆ ಆಪ್ ತೋರ್ಸತ್ತೆ, ಯು ಕ್ಯಾನ್ ಡೌನ್ಲೋಡ್ ದಿ ಆಪ್ ಅಂತ. ಇಲ್ಲಿ ನನ್ಗೆ ತೋರ್ಸಲ್ಲ, ಯಾಕಂದ್ರೆ ಇದು ಓನ್ಲಿ ಮೊಬೈಲ್ ಆಪ್. ಓಕೆ, ಸೊ ಡೆಸ್ಕ್ಟಾಪ್ ವರ್ಷನ್ ಇಲ್ಲ ಇದಕ್ಕೆ, ಸೊ ಅದು ತೋರ್ಸಲ್ಲ. ಸೊ ಇವು ಮೊಬೈಲ್ ಆಪ್ಸ್ ಅಂತಾರೆ. ಓಕೆ, ಇದು ಯಾವ ತರನ ಇರ್ಬೋದು. ಇಟ್ ಕ್ಯಾನ್ ಬಿ ಅ ಟೆಕ್ಸ್ಟ್ ಒನ್. ಇವಾಗ ಟೆಕ್ಸ್ಟ್ ಆಡ್ ಇವಾಗ ಹೇಗೆ ಅಂದ್ರೆ, ಇವಾಗ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದವಾಗ ಟೆಕ್ಸ್ಟ್ ಆಡ್ ಅಪಿಯರ್ ಆಗುತ್ತೆ. ಅಂಡ್ ಯಾವಾಗನ್ನ ನೀವು ನೋಡಿದ್ರೆ ಇಮೇಜಸ್ ಕೂಡ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ndtv.com ಅಂತ ನೀವು ಹೋಗಿದ್ರೆ ಝೊಮ್ಯಾಟೊ ಅವರು ಅಡ್ವರ್ಟೈಸ್ ಮಾಡ್ಬೋದು, ರೈಟ್? ದೇರ್ ಇಸ್ ನಥಿಂಗ್ ರಾಂಗ್. ನಾನು ಝೊಮ್ಯಾಟೊ ಸರ್ಚ್ ಮಾಡ್ತೀನಿ, ಅದಕ್ಕೆ ದೇರ್ ಮೈಟ್ ಬಿ ಅ ಚಾನ್ಸಸ್ ದಟ್ ಇವರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಐ ಮೀನ್ ದೇ ಜಸ್ಟ್ ಬಿಹೈಂಡ್ ಮೀ, ರೈಟ್? ನಾನು ಕುಕೀಸ್ ಇರ್ತದಕ್ಕೆ ಅವ್ರದ್ದು ಕೂಡ ಆಡ್ ಇಲ್ಲಿ ಅಪಿಯರ್ ಆಗ್ಬೋದು. ದೇರ್ ಆರ್ ಚಾನ್ಸಸ್. ಸೊ ವಾಟ್ ಐ ವಾಸ್ ಸೇಯಿಂಗ್, ಇಟ್ಸ್ ಲೈಕ್ ಇಮೇಜಸ್. ಅಂಡ್ ನೀವ್ ಯಾವಾಗನ ಅಬ್ಸರ್ವ್ ಮಾಡಿದ್ರ ಇದ್ರದ್ದು ವಿಡಿಯೋಸ್ ಕೂಡ ಬರ್ತದೆ ಯೂಟ್ಯೂಬ್ಲಿ, ರೈಟ್? ಸ್ಮಾಲ್ ವಿಡಿಯೋಸ್, ಒಂದು 5 ಸೆಕೆಂಡ್ಸ್ 6 ಸೆಕೆಂಡ್ಸ್ ಆ ತರ. ಯಾರೋ ಬಂದು ಡೆಲಿವರಿ ಪರ್ಸನ್ ಬಂದು ನಾಕ್ ಮಾಡಿದ್ದಂಗೆ, ಟೈಮ್ಗೆ ಅಪಿಯರ್ ಆಗಿದ್ದಂಗೆ ಹಾಗೆ ಬರ್ತಾ ಇರುತ್ತೆ, ರೈಟ್? ವಿಡಿಯೋ ಆಡ್ಸ್ ಕೂಡ ಇರುತ್ತೆ ಮೊಬೈಲ್ ಆಪ್ಗೆ. ಇದು ಬಂದು CPI ಮೇಲೆ ನಡೆಯುತ್ತೆ, ದಟ್ ಇಸ್ ಕಾಸ್ಟ್ ಪರ್ ಇನ್ಸ್ಟಾಲೇಷನ್. ಓಕೆ, ಕಾಸ್ಟ್ ಪರ್ ಇನ್ಸ್ಟಾಲ್ ಅಂದ್ರೆ ಮೊಬೈಲ್ ಆಪ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಚಾರ್ಜ್ ಆಗುತ್ತೆ. ಸೊ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಿಕಾಸ್ ಇದು ಮೊಬೈಲ್ ಆಪ್ ಕಂಪ್ಲೀಟ್ಲಿ ನೀವು ಡೌನ್ಲೋಡ್ ಮಾಡ್ಕೊಂತ ಇದ್ರೆ ಅದಕ್ಕೆ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದು ಕೂಡ ನಾರ್ಮಲ್ ಪ್ಲೇಸಸ್, ಇವಾಗ ನಾನು ಹೇಳ್ದೆ ಸರ್ಚ್ ಮಾಡ್ರೆ ಅಪಿಯರ್ ಆಗುತ್ತೆ ಅಂತ. SCRPಲಿ ಯೂಟ್ಯೂಬ್ ವಿಡಿಯೋಸ್ ನಡೆಯುತ್ತೆ ಅಂತ ಅಂದೆ, ಯೂಟ್ಯೂಬ್ ನಲ್ಲಿ ನಡೆಯುತ್ತೆ, ವೆಬ್ಸೈಟ್ ನಲ್ಲಿ ನಡೆಯುತ್ತೆ. ಅಂಡ್ ದೇರ್ ಇಸ್ ಒನ್ ಮೋರ್ ಪ್ಲೇಸ್, ದಿಸ್ ಇಸ್ ಅನ್ ಆಪ್. ಸೊ ನೀವು ಜನರಲ್ ಝೊಮ್ಯಾಟೊ ಅಂತ ಗೂಗಲ್ ಸರ್ಚ್ ಮಾಡಿ ಅವೆಲ್ಲ ಕಂಟಿನ್ಯೂಸ್ ಒಂದು 2-3 ಟೈಮ್ಸ್ ಝೊಮ್ಯಾಟೊ ಅಂತ ಸರ್ಚ್ ಮಾಡಿದ್ರೆ, ಅಗೇನ್ ನೀವು ಏನ್ ಸರ್ಚ್ ಮಾಡಿದ್ರೆ, ಇವಾಗ ನೀವು ಅಮೆಝಾನ್ ನಲ್ಲಿ ಹೋಗಿ ಆಡ್ ಟು ಕಾರ್ಟ್ ಅಂತ ಮಾಡಿದ್ರಿ, ಇಲ್ಲಾಂದ್ರೆ ಸ್ವಲ್ಪ ಐಟಮ್ ಸರ್ಚ್ ಮಾಡಿದ್ರಿ, ನೀವು ಅದಾದ್ಮೇಲೆ ಫೇಸ್ಬುಕ್ ಗೆ ಹೋದನು, ಫ್ಲಿಪ್ಕಾರ್ಟ್ ಗೆ ಹೋದನು, ಬೇರೆ ಯಾವ ವೆಬ್ಸೈಟ್ ಹೋದನು ನಿಮ್ಗೆ ಆ ತರ ಆಡ್ ಅಪಿಯರ್ ಆಗ್ತಾರೆ ಅಮೆಝಾನ್ದು. ಸೊ ದಟ್ಸ್ ಹೌ ನೀವು ಝೊಮ್ಯಾಟೊ ಅಂತ ಹೇಳಿ ಗೂಗಲ್ ಸರ್ಚ್ಲಿ ಟ್ರೈ ಮಾಡಿದ್ರು, ಅಗೇನ್ ಇಫ್ ಯು ಗೋ ಬ್ಯಾಕ್ ಟು ಪ್ಲೇ ಸ್ಟೋರ್ ಟು ಯಾವ್ದೋ ಬೇರೆ ಡೌನ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿರಿ ಒಂದು ಆಪ್ ನ, ಬಟ್ ಈ ಆಪ್ ಆಡ್ ಕಾಣಿಸುತ್ತೆ, ಯಾಕಂದ್ರೆ ಯು ಸರ್ಚ್ ಇಟ್ ಅಲ್ವಾ, ಅದಕ್ಕೆ ಅವ್ರು ಜಸ್ಟ್ ರಿಮೈಂಡ್ ಮಾಡಕ್ಕೆ ಅಲ್ಲಿ ಕೂಡ ಆಡ್ ನಡೆಯುತ್ತೆ, ರೈಟ್? ದಟ್ಸ್ ಒನ್ ಥಿಂಗ್, ಆಯ್ತಾ? ಅಂಡ್ ದೆನ್ ಶಾಪಿಂಗ್ ಆಡ್ಸ್ ನಾನು ಇಷ್ಟಕ್ಕೆ ಮುಂಚೆ ಹೇಳಿದೆ, ಇಟ್ಸ್ ಲೈಕ್ ವೆರಿ ಅದು ಬಂದು ಆಕ್ಚುಲ ತುಂಬಾ ಫೆಚಿಂಗ್ ಇರುತ್ತೆ. ಇದು ಬಂದು ಮೇನ್ ಇ-ಕಾಮರ್ಸ್ ವೆಬ್ಸೈಟ್, ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಇ-ಕಾಮರ್ಸ್ ವೆಬ್ಸೈಟ್ಸ್ ಮಾತ್ರನೇ ನಡೆಸ್ತಾರೆ ಇದನ್ನ. ಸೊ ಇಲ್ಲಿ ನೋಡಿದಿರ ರೈಟ್ ಸೈಡ್, ದಿಸ್ ಇಸ್ ಕಾಲ್ಡ್ ಎ ಶಾಪಿಂಗ್ ಆಡ್. ಓಕೆ, ಇಮೇಜ್ ಇರತ್ತೆ, ಟೆಕ್ಸ್ಟ್ ಇರತ್ತೆ, ಅವರು ಸ್ವಲ್ಪ ಕಲರ್ಫುಲ್ ಇರಕ್ಕೆ ಅವ್ರ ಹತ್ರ ಇರೋ ಪ್ರಾಡಕ್ಟ್ಸ್ ನ ಹೀಗೆ ಅಪಿಯರ್ ಮಾಡಿ ಹೀಗೆ ತೋರಿಸ್ತಾರೆ. ಮೋಸ್ಟ್ಲಿ 90% ಇದನ್ನ ಯೂಸ್ ಮಾಡೋದು ಇ-ಕಾಮರ್ಸ್ ವೆಬ್ಸೈಟ್ಸ್ ಅವ್ರೆ. ಸೊ ಇಲ್ಲೇ ಕರೀತಾರಲ್ವಾ, ಸೊ ಕ್ಯಾನ್ ಯು ಗೆಸ್ ವಾಟ್ ಟೈಪ್ ಆಫ್ ಆಡ್ ಇಟ್ ಇಸ್? ಅಂದ್ರೆ ಇಲ್ಲಿ ಆಡ್ ಟೈಪ್ ನಲ್ಲಿ ಯಾವ ಕ್ಯಾಟಗರೀಸ್ ಬರ್ಬೋದು? ಹಲೋ, ಈಗ ಹೇಳಿ. ಇದೆ ಮೇಡಮ್, ಮೊಬೈಲ್ ಆಪ್ ಅಲ್ಲ ಮೇಡಮ್, ಇಮೇಜ್ ಪ್ಲಸ್ ಟೆಕ್ಸ್ಟ್ ಎರಡು ಬರೋದಲ್ಲ ಮೇಡಮ್? ಎಕ್ಸಾಕ್ಟ್ಲಿ, ರೈಟ್, ನೈಸ್. ಇಮೇಜ್ ಅಂಡ್ ಟೆಕ್ಸ್ಟ್, ರೈಟ್? ನವೀನ್, ನಿಮ್ಗೆ ಅರ್ಥ ಆಗ್ತದಲ್ವಾ? ರೈಟ್, ಇಮೇಜ್ ಕಾಣಿಸ್ತಾ ಇದೆ ಅಂಡ್ ಕೆಳಗಡೆ ನಾವು ಟೆಕ್ಸ್ಟ್ ಕೂಡ ಕೊಡ್ತಾ ಇದ್ದೀವಿ, ರೈಟ್? ಇಮೇಜ್ ಅಂಡ್ ಟೆಕ್ಸ್ಟ್ ಎರಡು ಬರುತ್ತೆ. ಇದು ಇಟ್ ಇಸ್ ಬೇಸ್ಡ್ ಆನ್ ಕಾಸ್ಟ್ ಪರ್ ಅಕ್ವಿಸಿಷನ್. ಐ ಟೆಲ್ ಯು ವಾಟ್ ಕಾಸ್ಟ್ ಪರ್ acquisition or action ಅಂದ್ರೆ ಸಿಂಪಲ್, ಕಸ್ಟಮರ್ ಅಂದ್ರೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿದ್ರೆ ಒಂದು ಪರ್ಚೇಸ್ಗೆ ಕಾಸ್ಟ್ ಮಾಡ್ತಾರೆ ಅವರು. ಓಕೆ, ಸೊ ದಿಸ್ ಇಸ್ ಲೈಕ್ ಇಫ್ ಯು ಪರ್ಚೇಸ್ ನಿಮ್ಗೆ ಕಾಸ್ಟ್ ಬೀಳುತ್ತೆ ಆಡ್ಗೆ. ಅಂಡ್ ಇದು ಕೂಡ ಅಷ್ಟೇ ಕಾಸ್ಟ್ಲಿ ಇರುತ್ತೆ, ಬಿಕಾಸ್ ಲೈಕ್ ಯು ಆರ್ ಪರ್ಚೇಸಿಂಗ್ ಬಿಗ್ ಥಿಂಗ್ಸ್. ಲೈಕ್ ಇದು ಲ್ಯಾಪ್ಟಾಪ್ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಮಾಡಿದ್ರೆ ಇಟ್ಸ್ ಅ ಹ್ಯೂಜ್ ಅಮೌಂಟ್ ಅಲ್ವಾ, ಯು ಆರ್ ಡೈರೆಕ್ಟ್ಲಿ ಗೆಟಿಂಗ್ ಅ ಕನ್ವರ್ಷನ್, ಯು ಆರ್ ಡೈರೆಕ್ಟ್ಲಿ ಗೆಟಿಂಗ್ ಅ ಲೀಡ್. ಓಕೆ,
So that's how ad cost per acquisition ಆಗುತ್ತೆ, and this appears on SCRP page. Simple. SCRP page ನಲ್ಲಿ ಇದು ಕಾಣಿಸುತ್ತೆ ನಮ್ಗೆ. ಮೇಡಮ್ ಹೇಳಿ. ಇದು ಕಾಸ್ಟ್ ಪರ್ ಅಕ್ವಿಸಿಷನ್ ಎಷ್ಟಾಗ್ಬೋದು ಮೇಡಮ್? ಫಾರ್ ಎಕ್ಸಾಂಪಲ್ ಅದಕ್ಕೆ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತಾ? ಪ್ರಾಡಕ್ಟ್ ಕ್ಲಿಯರ್ಲಿ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಎಕ್ಸಾಂಪಲ್ ಎಷ್ಟಾಗ್ಬೋದು ಅಂತ ಹೇಳ್ತಾರೆ. ಎಕ್ಸಾಂಪಲ್ ಈಗ 10,000 ಮೊಬೈಲ್ ಇರುತ್ತೆ, ಅದು ಕ್ಲಿಕ್ ಮಾಡ್ತಾರೆ, ಅದು ಎಷ್ಟು ಕಾಸ್ಟ್ ಪರ್ ಅಕ್ವಿಸಿಷನ್ ಎಷ್ಟು ಚಾರ್ಜ್ ಮಾಡ್ತಾರೆ? ಬೇಸಿಕಲಿ ಹಾಗೆ ಹೇಳಕ್ ಆಗಲ್ಲ. ಓಕೆ, ಐಲ್ ಸರ್ಚ್ ದಿಸ್ ಅಂಡ್ ಐಲ್ ಗೆಟ್ ಬ್ಯಾಕ್ ಟು ವಿತ್ ಅ ಪರ್ಫೆಕ್ಟ್ ಥಿಂಗ್. ಓಕೆ, ಯಾಕಂದ್ರೆ ಇವಾಗ ಬಿಕಾಸ್ ಅದು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಅಲ್ವಾ, ಸ್ವಲ್ಪ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಆಗುತ್ತೆ. ಅದ ಐಲ್ ಗೆಟ್ ಬ್ಯಾಕ್ ಟು ಯು ವಿತ್ ದಟ್. ಓಕೆ, ನಾವು ನಾಳೆ ಶಾಪಿಂಗ್ ಆಡ್ಸ್ ಬಿಟ್ಟು ಈ ಸರ್ಚ್ ನೆಟ್ವರ್ಕ್ ಅಲ್ಲಿ ನಮ್ಮ ವೆಬ್ಸೈಟ್ ಬರ್ತಾನೆ, ವೆಬ್ಸೈಟ್ ಬಂದ್ಬಿಟ್ಟು ಅವನ್ನ ಅದು ಕಾಂಟ್ಯಾಕ್ಟ್ ಫಾರ್ಮ್ ಫಿಲ್ ಮಾಡಿದ್ರೆ ಮಾತ್ರ ಅದು ಅಕ್ವಿಸಿಷನ್ ಆಗ್ಲಿ ಅಂತ ಮಾಡ್ಬೋದಾ ಮೇಡಮ್? ಇಲ್ಲ, ಅದು ಅಕ್ವಿಸಿಷನ್ ಆಗಲ್ಲ. ಅದು ಜಸ್ಟ್ ಅದು ಲೀಡ್ ಜನರೇಷನ್. ಅದು ಅಂದ್ರೆ ನಮ್ಗೆ ಅವರು ಫಾರ್ಮ್ ಫಿಲ್ಅಪ್ ಮಾಡಿದ್ದಾರೆ. ಅವರು ಅಂದ್ರೆ ನಮ್ಗೆ ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಆಡ್ ರನ್ ಮಾಡುವಾಗ ನೀವು ಕೂಡ ಕೇಳಿ, ಅವ್ರ ಏನಂತ ಇವರು ಮಧು ಇಸ್ ಟಾಕಿಂಗ್ ಅಬೌಟ್, ಇವಾಗ ನಾವೊಂದ್ ಆಡ್ ರನ್ ಮಾಡ್ತೀವಿ. ಓಕೆ, ಬೀಟ್ ಫೇಸ್ಬುಕ್ ಆರ್ ಎನಿಥಿಂಗ್, ಅಲ್ಲಿ ಆಕ್ಚುಲ ಫಾರ್ಮ್ ಫಿಲ್ಅಪ್ ಮಾಡ್ಬೇಕು ಕಸ್ಟಮರ್ಸ್. ಸೊ ಕಸ್ಟಮರ್ಸ್ ಫಾರ್ಮ್ ಫಿಲ್ಅಪ್ ಮಾಡಿ ಅಲ್ಲಿ ಅದು ಯಾಕೆ ನಮ್ಗೆ ಅಂದ್ರೆ ನಮ್ಗೆ ಬೇಕು ಡೇಟಾ ಬೇಕು. ಓಕೆ, ಲೈಕ್ ಕಸ್ಟಮರ್ಸ್ ಯಾರು, ಅವ್ರ ಹೆಸರು, ಅವ್ರ ಇಮೇಲ್ ಅಡ್ರೆಸ್ ಬೇಕು, ಸೊ ದಟ್ ವಿ ಕ್ಯಾನ್ ಗೆಟ್ ಇನ್ ಟಚ್ ವಿತ್ ದೆಮ್ ಅಗೇನ್. ಸೊ ಇದಕ್ಕೆ ದಿಸ್ ವಿಲ್ ನಾಟ್ ಬಿ ಅನ್ ಅಕ್ವಿಸಿಷನ್, ಪರ್ಚೇಸ್ ಅಲ್ಲ. ದಿಸ್ ಇಸ್ ನಾಟ್ ಅ ಪರ್ಚೇಸ್. ಅದಕ್ಕೆ ಪರ್ಟಿಕ್ಯುಲರ್ಲಿ ಶಾಪಿಂಗ್ ಆಡ್ ಅಲ್ವಾ ಇದು. ಸೊ ಬೇರೆ ಆಡ್ಸ್ಗೆ ದೇರ್ ಇಸ್ ನೋ CPA, ಜಸ್ಟ್ ಫಾರ್ ಶಾಪಿಂಗ್ ಆಡ್ಸ್ ಕ್ಲಿಯರ್ಲಿ. ಸೊ ನಿಮ್ಗೆ ಒಂದು ವೆಬ್ಸೈಟ್ ಇರ್ಬೇಕು, ವೆಬ್ಸೈಟ್ಗೆ ಹೋಗಿ ಆಡ್ ಟು ಕಾರ್ಟ್ ಪೇಜ್ ಇರ್ಬೇಕು, ಅವೆಲ್ಲ ನೋಡ್ಕೊಂಡೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಶಾಪಿಂಗ್ ಆಡ್. ಸೊ ಅಪಾರ್ಟ್ ಫ್ರಮ್ ಶಾಪಿಂಗ್ ಆಡ್, ನೋ ಅದರ್ ಆಡ್ಸ್ ವಿಲ್ ಬಿ ಫಾರ್ ಕಾಸ್ಟ್ ಪರ್ ಅಕ್ವಿಸಿಷನ್. ಮೇಡಮ್ ಇದು ಚೆನ್ನಾಗಿದೆಯಲ್ಲ ಮೇಡಮ್, ಕಾಸ್ಟ್ ಪರ್ ಅಕ್ವಿಸಿಷನ್. ಇದು ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಹೋಗಕ್ಕಿಂತ ಇಲ್ಲೇ ಯಾವ್ದೊಂದು ವೆಬ್ಸೈಟ್ ಎಲ್ಲ ಲಿಸ್ಟ್ ಮಾಡ್ಬಿಟ್ಟು ಕಾಸ್ಟ್ ಪರ್ ಅಕ್ವಿಸಿಷನ್ ಕೊಟ್ರೆ ರನ್ ಆಗತ್ತಲ್ಲ? ಹೌದು, ಚೆನ್ನಾಗಿ ರನ್ ಆಗುತ್ತೆ. ಬಟ್ ಅದೇ ಸ್ವಲ್ಪ ಏನಂದ್ರೆ ಕಾಸ್ಟ್ಲಿ ಅಂತ ಅಂತಾರೆ, ಬಟ್ ಇಟ್ಸ್ ಓಕೆ. ಅಟ್ ದ ಎಂಡ್ ಐ ಮೀನ್ ಲೈಕ್ ನನ್ನ ಕೇಳಿದ್ರೆ ನಾನು ಬೆನಿಫಿಟ್ ಅಂತಾನೆ ಹೇಳ್ತೇನೆ, ಬಿಕಾಸ್ ಫಾರ್ ಶ್ಯೂರ್ ಯು ಆರ್ ಗೆಟಿಂಗ್ ಅ ಪರ್ಚೇಸ್ ಅಲ್ವಾ. ದಟ್ಸ್ ಅ ಗ್ರೇಟ್ ಥಿಂಗ್. Okay. Next is Gmail ads. Gmail ads clearly, as it is said, Gmail ನಲ್ಲಿ ಅಂದ್ರೆ ಇವಾಗ ನಾನು ನೋಡೋಣ, ನಂಗೆ ನನ್ನ ಆಡ್ಸ್ ಬಂದಿದ್ದ Gmail ಟ್ರೈ ಮಾಡೋಣ. Gmail ಕೂಡ ಅಷ್ಟೇ, ನೀವು ಯಾವ್ದನ್ನ ಇ-ಕಾಮರ್ಸ್ ವೆಬ್ಸೈಟ್ಸ್ಗೆ, ಎನಿ ಕೈಂಡ್ ಆಫ್ ಇ-ಕಾಮರ್ಸ್ ವೆಬ್ಸೈಟ್ಸ್ಗೆ ಹೋದ್ರೆ ಕ್ಲಿಯರ್ ನಿಮ್ಗೆ ಇದು ಬರುತ್ತೆ Gmail ads. Okay, I'll try showing you. Mostly promotions ಲೇ ಇರುತ್ತೆ, ಬಟ್ unfortunately I have no ads. ಇವತ್ತು ಗೂಗಲ್ ಆಡ್ಸ್ ಟಾಪಿಕ್ ಅಂತ ಅದಕ್ಕೆ ಕೂಡ ಗೊತ್ತಾಯ್ತು, ಏನೋ ಆಡ್ಸ್ ಅಪಿಯರ್ ಮಾಡ್ತಾರೆ. ಜನರಲ್ I'll have 2 ads in social, 2 ads in promotions for sure. At any cost ನಂಗೆ ಇರ್ತಾ ಇತ್ತು ads, ಯಾಕಂದ್ರೆ I just keep on visiting ಅಲ್ವಾ. So let's refresh and see. ಬರ್ಲಾಗಿದ್ದೂ ಪರವಾಗಿಲ್ಲ, I'll make you understand. ಮೇಡಮ್ ಅಷ್ಟೇ ಇಂಪ್ರೆಸಿವ್ ಆಗಿ ಇಲ್ಲಲ್ಲ ಮೇಡಮ್ ಈಗ ಇಮೇಲ್ ನೋಡಲ್ಲ. ಅದು ಸ್ವಲ್ಪ ಆ ತರನೇ ಇರುತ್ತೆ, ಯಾರು ನೋಡಲ್ಲ. ಬಟ್ sometimes you know when people are right, thank God ಇದು ಕಾಣಿಸ್ತದಲ್ವಾ, ಇದು this is a Gmail ad. Okay, ನಿಮ್ಗೆ ad ಅಂತ ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ ಕ್ಲಿಯರ್. Okay, see here it is mentioned as ad. Okay, so yes, ಇವಾಗ ನವೀನ್ ಇದು ಮಧು ಅವರು ಹೇಳಿದಂಗೆ there is a chance ಇದು ಕ್ಲಿಕ್ ಆಗತ್ತೆ ಆಗಲ್ವಾ ಅಂಬೋದು ನಮ್ಗೆ ಗೊತ್ತಿಲ್ಲ. ಬಟ್ ಸ್ವಲ್ಪ ಜನ ಇವಾಗ ಏನಂದ್ರೆ ದೊಡ್ಡ ಕಂಪನೀಸ್ ಅವರು they are very particular about checking the emails and notification ನೋಡೋದು, ರಿಪ್ಲೈ ಕೊಡೋದು ಎಲ್ಲ ತುಂಬಾ ಸೀರಿಯಸ್ ಆಗಿರ್ತಾರೆ. and they are also like ಎಲ್ಲ ಇಮೇಲ್ಸ್ ಡಿಲೀಟ್ ಮಾಡೋದು ಆನ್ ಟೈಮ್ಲಿ, ಅವೆಲ್ಲ ಕೂಡ ಸ್ವಲ್ಪ ನೋಡ್ಕೊಂತಾರೆ. ಈ ತರ ಸ್ವಲ್ಪ ಯೂಸ್ ಆಗತ್ತೆ. ಇಟ್ಸ್ ನಾಟ್ ಅ ಫ್ಲಾಪ್,
ಬಟ್ ಜಸ್ಟ್ ದಟ್ ನೀವು ರೈಟ್ ಪರ್ಸನ್ಸ್ ಹೂ ಆರ್ ಯೂಸಿಂಗ್ ಜಿಮೇಲ್ ನ ಟಾರ್ಗೆಟ್ ಮಾಡ್ಬೇಕು, ಸಿಂಪಲ್. ಇದು ಕೂಡ ಅಷ್ಟೇ, ಟೆಕ್ಸ್ಟ್ ಕ್ಲಿಯರ್ ಟೆಕ್ಸ್ಟ್ ಇದೆ ಅಲ್ಲಿ, ಅವಾಗ ನಿಮ್ಗೆ ಇಮೇಜಸ್ ಬರುತ್ತೆ, ಡೈರೆಕ್ಟ್ ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಮೇಜ್ ಕಾಣಿಸುತ್ತೆ. ಓಕೆ, ಸೊ ಇಮೇಜ್ ಆಡ್ಸ್ ಕೂಡ ಮಾಡ್ಬೋದು. ಇಟ್ಸ್ ಲೈಕ್ ಯು ಹ್ಯಾವ್ ಅ ಲಾಟ್ ಆಫ್ ಸ್ಕೋಪ್ ಹಿಯರ್. ವಿಡಿಯೋ ಕೂಡ ಮಾಡ್ಬೋದು, ವಿಡಿಯೋ ಕೂಡ ಕಾಣಿಸುತ್ತೆ. ಓಕೆ, ಗೂಗಲ್ ನಲ್ಲಿ ವಾಟ್ ಎವರ್ ಟೈಪ್ ಆಫ್ ಥಿಂಗ್, ಲೆಟ್ಸ್ ಕ್ಲಿಕ್ ಅಂಡ್ ಸಿ ಅದನ್ನ ಕಾಣಿಸ್ತದ ಅಂತ. ಲೆಟ್ಸ್ ಕ್ಲಿಕ್. ಆಲ್ ಟೈಪ್ಸ್ ನಿಮ್ಗೆ ಓಪನ್ ಮಾಡಿದ ತಕ್ಷಣ ಜಸ್ಟ್ ಮ್ಯಾಟರೇ ಇರಲ್ಲ, ಇಮೇಜ್ ಇರುತ್ತೆ ಅಂಡ್ ಇಮೇಜ್ ಇರುತ್ತೆ, ವಿಡಿಯೋ ಇರುತ್ತೆ. ಒಂದ್ ಸೆಕೆಂಡ್, ಕ್ಲಿಕ್ ಆಗ್ತದ. ವಿಮಿಯೋ ಆಡ್, ಇನ್ನೊಂದು ಆಡ್ ಬಂದಿದೆ ಪ್ರಮೋಷನ್ ನಲ್ಲಿ ಕೂಡ. ಓಕೆ, when I clicked there is an image, right? ಇಮೇಜ್ ಇರುತ್ತೆ ಅಂಡ್ ಅವಾಗ ವಿಡಿಯೋ ಕೂಡ ಕಳಿಸ್ತಾರೆ. ಓಕೆ, these things. ಅಂಡ್ ಇದು ಬಂದು CPC ಕಾಸ್ಟ್ ಪರ್ ಕ್ಲಿಕ್. ಬಟ್ ನಾವು ಗೂಗಲ್ ತರ ಕ್ಲಿಕ್ ಮಾಡಿ ವೆಬ್ಸೈಟ್ ಗೆ ಹೋಗಿದ್ಕೆ ಅಲ್ಲ, ಜಸ್ಟ್ ಇವಾಗ ನಾನು ಕ್ಲಿಕ್ ಮಾಡಿ ಆಡ್ ಓಪನ್ ಮಾಡಿದ್ನಲ್ವಾ, ಬ್ಯಾಕ್ ಹೋಗಿ ನೋಡೋಣ. ಇದಿದೆ ಆಡ್, ದಿಸ್ ಒನ್. ಓಕೆ, ಕ್ಲಿಕ್ ಮಾಡಿದ್ನಿ, ಐ ಆಮ್ ನಾಟ್ ಗೋಯಿಂಗ್ ಟು ವೆಬ್ಸೈಟ್, ಐ ಜಸ್ಟ್ ಕೇಮ್ ಹಿಯರ್. ನಾನು ಆಡ್ ಮಾತ್ರ ನೋಡ್ತಾ ಇದ್ದೀನಿ ಇನ್ ಡೀಟೇಲ್. ಅದು ದಟ್ ಇಸ್ ಕಾಸ್ಟ್ ಪರ್ ಕ್ಲಿಕ್, ನಾಟ್ ವೆಬ್ಸೈಟ್, ಬಟ್ ಜಸ್ಟ್ ವ್ಯೂಯಿಂಗ್ ದ ಆಡ್. ಓಕೆ, ಆಡ್ ಕ್ಲಿಕ್ ಮಾಡಿ ವ್ಯೂ ಮಾಡಿದ್ಕೆ ನಿಮ್ಗೆ ಚಾರ್ಜ್ ಆಗುತ್ತೆ. ಓಕೆ, ದಿಸ್ ಇಸ್ ಹೌ ಇಟ್ ಇಸ್. ಇಲ್ಲಿ ಅಪಿಯರ್ ಆಗುತ್ತೆ ಆಬ್ವಿಯಸ್ಲಿ Gmail, nowhere else. Okay, this is Gmail ads. Okay, so yes, this is how it is. Google ad networks ಅಂದ್ರೆ Google ad types ಅಂತ ನೀವು in short ನೀವು ಅರ್ಥ ಮಾಡ್ಕೋಬಹುದು. Network type, ad type, bidding strategy and where this ad appears ಅಂತ 4 columns ಮಾಡಿದ್ವಿ. Search network, display network, video network, mobile apps, shopping ads and Gmail ads. So there are 1 2 3 4 5 6 type of Google ads. Okay, each type of Google ads nadibodu. It is based on what kind of business yours is, nimma requirement enu, nim business enu, what kind of ad you want to promote, aa tara nodbodu. So let's talk about advantages now. Okay, main advantage ಬಂದು investment ಕಡಿಮೆ, low investment. Okay, second thing, return on investment ಅಂದ್ರೆ ROI ಅಂತಾರೆ ಶಾರ್ಟ್ಕಟ್ ಲಿ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ increases ಅಂದ್ರೆ ಸ್ವಲ್ಪ ಹೈ ಇರುತ್ತೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದನ್ನ ಆಡ್ ರನ್ ಮಾಡ್ತಾ ಇದ್ರಿ, ಒಂದು 10 ರೂಪಾಯಿ ಅನ್ಕೊಳ್ರಿ ನೀವು, ಲೈಕ್ ಕಾಸ್ಟ್ ಪರ್ ಕ್ಲಿಕ್ ಮಾಡಿದ್ದು, ನಿಮ್ ಲ್ಯಾಪ್ಟಾಪ್ ಅನ್ಕೊಂಬೋಣ ಕಾಸ್ಟ್ ಪರ್ ಕ್ಲಿಕ್ ಮಾಡಿದ್ದು. ಸೊ ಅದು ಒಂದು 5 ಜನ, ಫಾರ್ ಎಕ್ಸಾಂಪಲ್ 100 ಜನ ಕ್ಲಿಕ್ ಮಾಡಿದ್ನು, ನಿಮ್ಗೆ ಲೈಕ್ 1000 ರೂಪೀಸ್ ಆಗತ್ತಲ್ವಾ, 1000 ರೂಪೀಸ್ ಆಗತ್ತೆ. ಅಲ್ಲಿ ಒಬ್ರು ಪರ್ಚೇಸ್ ಮಾಡಿದ್ರು ಲ್ಯಾಪ್ಟಾಪ್ಗೆ ನಿಮ್ಗೆ 30,000ನೋ 20,000ನೋ ಬರುತ್ತೆ. ಸೊ ನೀವು 1000 ರೂಪೀಸ್ ಸ್ಪೆಂಡ್ ಮಾಡಿದ್ರೆ 30,000 ಬರ್ತಾ ಇದೆ. ಅಷ್ಟಕ್ಕೆ ಮಿಂಚಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನನ್ನ ಲೈಕ್ ಹ್ಯೂಜ್ ಅಲ್ವಾ, ಅದು ಆಲ್ಮೋಸ್ಟ್ ಟೂ ಮೆನಿ ಟೈಮ್ಸ್ ದಟ್ ಆಫ್ ವಾಟ್ ಯು ಸ್ಪೆಂಡ್. ಸೊ ಆಬ್ವಿಯಸ್ಲಿ ನೀವು ಆಡ್ ರನ್ ಮಾಡುವಾಗ ಸ್ವಲ್ಪ ಪ್ರಾಪರ್ ನೀಟ್ ಎಲ್ಲ ನೋಡ್ಕೊಂಡು ರನ್ ಮಾಡ್ಬೇಕು. ಅದರ್ವೈಸ್ ಇಟ್ಸ್ ಕಂಪ್ಲೀಟ್ಲಿ ಫೆಚಿಂಗ್. ಓಕೆ, ಇದು ಒಂದು. ಅಂಡ್ ಟ್ರ್ಯಾಕಿಂಗ್ ದ ಥಿಂಗ್ಸ್ ಅಂಡ್ ಎನಲೈಸಿಂಗ್ ದ ಥಿಂಗ್ಸ್ ಮಾಡ್ಬೋದು. ಅಂದ್ರೆ ಇವಾಗ ನಾವು ಫಿಸಿಕಲ್ ಪ್ಯಾಂಪ್ಲೆಟ್ ಕೊಡ್ತಾ ಇದ್ದೀವಿ. ಓಕೆ, ಬ್ಯಾನರ್ಸ್, ದೊಡ್ಡ ಬ್ಯಾನರ್ಸ್ ರೋಡ್ ಮೇಲೆ ಹಾಕ್ತಾರಲ್ವಾ ಅಡ್ವರ್ಟೈಸಿಂಗ್ ಮಾಡ್ಲಿಕ್ಕೆ. ಸೊ ನಿಮ್ಗೆ ಏನ್ ಗೊತ್ತಾಗತ್ತೆ ಅದು ಎಷ್ಟು ಜನ ನೋಡಿರು ಅಂತ ನಿಮ್ಗೆ ಏನ ಗೊತ್ತಾ? ಪ್ಯಾಂಪ್ಲೆಟ್ಸ್ ನೀವು ಎಷ್ಟು ಕೊಟ್ಟಿ ಅಂತ ನೀವು ಹೇಳಕ್ ಆಗತ್ತೆ, ಹೌ ಮೆನಿ ಯು ಡಿಸ್ಟ್ರಿಬ್ಯೂಟೆಡ್ ಅಂತ. ಬಟ್ ಕ್ಯಾನ್ ಯು ಕೌಂಟ್ ಹೂ ಹ್ಯಾಸ್ ಆಕ್ಚುಲಿ ಸೀನ್ ದಟ್ ಪ್ಯಾಂಪ್ಲೆಟ್ ಅಂಡ್ ರೆಡ್ ಇಟ್? ಅದು ನೋಡ್ಲಕ್ ಆಗಲ್ಲ. ಬ್ಯಾನರ್ ಎಸ್ಪೆಷಲಿ ಯಾರು ನೋಡಿದ್ದಾರೆ ಅಂತ ನೋಡ್ಲಕ್ ಆಗಲ್ಲ. ನಿಮ್ಗೆ ಏನ್ ಗೊತ್ತಾಗಲ್ಲ, ನೀವು ಬ್ಯಾನರ್ ಒಂದ್ ಏರಿಯಲ್ಲಿ ಹಾಕಿದ್ರಿ ಹೋಗ್ತಾ ಇದ್ದೀರಿ, ಸಿಂಪಲ್. ಅಂಡ್ ಇನ್ ಕೇಸ್ ಯಾರನ್ನ ಪರ್ಚೇಸ್ ಮಾಡಿದ್ನು, ನಾನು ಆ ಬ್ಯಾನರ್ ನೋಡಿ ಬಂದೆ ನಾನು ಅಂತ ಹೇಳಿ ಯಾರನ್ನ ಹೇಳ್ತಾರ? ಆಬ್ವಿಯಸ್ಲಿ ಇಲ್ಲ. ಸೊ ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ ಡೇಟಾ.
ಬಟ್ ಹಿಯರ್ ಯು ಕ್ಯಾನ್ ಟ್ರ್ಯಾಕ್ ಅಂಡ್ ಅನಲೈಸ್ ಥಿಂಗ್ಸ್. ಓಕೆ, ಯಾರ್ಯಾರು ನೋಡ್ತಾ ಇದ್ದಾರೆ, ಎಷ್ಟು ಜನ ಪರ್ಚೇಸ್ ಮಾಡ್ತಾರೆ, ಎಷ್ಟು ಜನ ಜಸ್ಟ್ ನೋಡಿದ್ದಾರೆ, ಹೂ ಇಸ್ ಕಮಿಂಗ್ ಬ್ಯಾಕ್ ಅಗೇನ್. ಸೊ ಆ ತರ ಟ್ರ್ಯಾಕ್ ಮಾಡಿ ಅನಲೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಫಸ್ಟ್ ಟೈಮ್ ನೀವು ಯಾವಾಗ ಆಡ್ ರನ್ ಮಾಡಿದ್ದಾಗ ಮಿಸ್ಟೇಕ್ ಮಾಡಿದ್ನು, ಬೇಸ್ಡ್ ಆನ್ ದ ಅನಾಲಿಸಿಸ್ ಸೆಕೆಂಡ್ ಟೈಮ್ ಫಾರ್ ಶೋರ್ ನೋ ಒನ್ ಇಸ್ ಗೋಯಿಂಗ್ ಟು ಮೇಕ್ ಅ ಮಿಸ್ಟೇಕ್. ಓಕೆ, ಆ ತರ ಇರುತ್ತೆ. ಸೊ ದಟ್ಸ್ ಅ ಗ್ರೇಟ್ ಅಡ್ವಾಂಟೇಜ್ ಅಂಡ್ ಸಿಂಪಲ್. ನೋ ಹಾರ್ಡ್ ವರ್ಕ್ ಏನೂ ಬೇಕಾಗಿಲ್ಲ. ಇಲ್ಲಿ ಬೇಕಾಯ್ತು ಬಂದು ಸ್ಮಾರ್ಟ್ ವರ್ಕ್ ಅಷ್ಟೇ. ಇವಾಗ ಬ್ಯಾನರ್ಸ್ ಹಾಕ್ಬೇಕು, ಪ್ಯಾಂಪ್ಲೆಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಯು ನೀಡ್ ಪೀಪಲ್, ಫಿಸಿಕಲ್ ಪ್ರೆಸೆಂಟ್ ಇರ್ಬೇಕು ಅಲ್ಲಿ. ಇಲ್ಲಿ ಏನನ್ನ ಅವಸರನ ಆಬ್ವಿಯಸ್ಲಿ ಇಲ್ಲ. ನೀವು ಕೂತ್ಕೊಂಡು ಪ್ರಾಪರ್ ಒಂದು 10-15 minutes ಸ್ಪೆಂಡ್ ಮಾಡಿದ್ರೆ ವಿತ್ ಅ ಪ್ರಾಪರ್ ನಾಲೆಡ್ಜ್ ಆಫ್ ಹೌ ಟು ರನ್ ದಿ ಆಡ್ಸ್, 10-15 minutes you can start running the ad. It's just about a smart work. Okay, ಇವು ಅಡ್ವಾಂಟೇಜಸ್. there are certain disadvantages. Okay, ಇದು ಗೆಸ್ ಮಾಡಿರಲ್ಲ ನಾನು ಇದು ಹೇಳ್ತೀನಿ ಅಂತ, ಬಟ್ ಎಸ್ I have a reason for it. ಸಾರಿ. ಸೊ ಇವಾಗ ಸ್ವಲ್ಪ ಜನ ಇರ್ತಾರೆ, ಸೊ ಲೈಕ್ ಕನ್ಸಿಡರ್ ಇಟ್ ನನ್ನ ಎನಿಮೀಸ್ ಇದ್ದಾರೆ. ಓಕೆ, ಸೊ ಓಕೆ ಫೈನ್, ಲೆಟ್ ಮಿ ನಾಟ್ ಕಾಲ್ ಇಟ್ as enemies, let me call as competitors. ನಾನು ಆಡ್ ರನ್ ಮಾಡ್ತಾ ಇದ್ದೀನಿ. ಓಕೆ, ವಾಟ್ ಎವರ್ ಇಟ್ ಇಸ್, SCRP ಇಲ್ಲಿ ಆಡ್ ರನ್ ಮಾಡ್ತಾ ಇದ್ದೀನಿ. ಅವ್ರು ಏನ್ ಮಾಡ್ತಾರೆ, ನನ್ಗೆ ಕಾಸ್ಟ್ ಚಾರ್ಜ್ ಆಗ್ಬೇಕು. ಇವಾಗ ನಾನ್ 100,000 rupees ಇದ್ರೆ 30,000 ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ವಾ? ಆಬ್ವಿಯಸ್ಲಿ ಗೊತ್ತು. ಅವ್ರಿಗೆ ಇದು ಎಷ್ಟು ಇಟ್ಟಿನಿ ಅಂತ ಗೊತ್ತಿಲ್ಲ ಆಗಿದ್ದು somewhere they know that ಕ್ಲಿಕ್ ಮಾಡಿ ಅವ್ರು ಪರ್ಚೇಸ್ ಮಾಡ್ರೆ ನಮ್ಗೆ ಒಳ್ಳೆ ಬೆನಿಫಿಟ್ ಆಗತ್ತೆ ಅಂತ ಅವರು ಗೆಸ್ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ಫುಲ್ ಕ್ಲಿಕ್ ಮಾಡ್ತಾರೆ ನನ್ನ ಗೂಗಲ್ ಆಡ್ ನ. they'll be continuously clicking on my Google ad. ಇಲ್ಲಿ ಕ್ಲಿಕ್ ಮಾಡ್ತಾ ಇರ್ತಾರೆ, ನಂಗೆ ಚಾರ್ಜ್ ಆಗ್ತಾ ಇರತ್ತೆ. as he is my competitor, he is not going to purchase my thing, but ನನ್ಗೆ ಕ್ಲಿಕ್ಸ್ ಆಗ್ತಾ ಇರುತ್ತೆ. is that a disadvantage ಅಂತ ಕೇಳಿದ್ರೆ yes, it's a big disadvantage, ಬಟ್ ಇದು ಗೂಗಲ್ಗೆ ಆಬ್ವಿಯಸ್ಲಿ ಗೊತ್ತು. ಸೊ ಸೊಲ್ಯೂಷನ್ ಇದಕ್ಕೆ ಇದೆ. ಏನು ಅಂದ್ರೆ, 1 IP address 1 click. ಸಿಂಪಲ್. ಇವಾಗ ನನ್ನ IP ಅಡ್ರೆಸ್ ಇದೆ. ಓಕೆ, ನಾನು ಒಂದು ಇದನ್ನ ಕ್ಲಿಕ್ ಮಾಡಿ ನನ್ನ ಲ್ಯಾಪ್ಟಾಪ್ ಇಂದ ಇದು ಕ್ಲಿಕ್ ಮಾಡಿದೆ, ಮತ್ತು ಕ್ಲಿಕ್ ಮಾಡಿದೆ 1000 times ಅನ್ನ ನಾನು ಕ್ಲಿಕ್ ಮಾಡಿದ್ರೆ, ಇದೇ ವೈಫೈ ಸೋರ್ಸ್ ಇಂದ ಇದೇ ಲ್ಯಾಪ್ಟಾಪ್ ಇಂದ ಮಾಡಿದ್ರೆ ಅದು ಅವ್ರಿಗೆ 1000 ಕ್ಲಿಕ್ಸ್ಗೆ ಚಾರ್ಜ್ ಆಗಲ್ಲ, ಒಂದೇ ಕ್ಲಿಕ್ಗೆ ಚಾರ್ಜ್ ಆಗತ್ತೆ. ಅಬ್ಸಲ್ಯೂಟ್ಲಿ ಪ್ರಾಬ್ಲಮ್ ಸಾಲ್ವಿಂಗ್. ಯಾವ್ದಾದ ಡಿಸ್ಅಡ್ವಾಂಟೇಜ್ ಇದೋ ಅದಕ್ಕೆ ಸೊಲ್ಯೂಷನ್ ಕೂಡ ಇದೆ. ದಟ್ ಇಸ್ ವೈ ಐ ಆಮ್ ಡಿಸ್ಕಸಿಂಗ್ ಡಿಸ್ಅಡ್ವಾಂಟೇಜಸ್. ಸಿಂಪಲ್. ಯಾಕಂದ್ರೆ ನಾನು ಟಾಪಿಕ್ ಬಗ್ಗೆ ಹೇಳ್ತಾ ಇದ್ರೆ, ಇಷ್ಟು ಬೆನಿಫಿಟ್ ಇರೋ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ರೆ, ಡಿಸ್ಅಡ್ವಾಂಟೇಜಸ್ ನಾನು ಹಾಗೆ ಡಿಸ್ಕಸ್ ಮಾಡ್ತೀನಿ, ರೈಟ್? ಇನ್ ಕೇಸ್ ಡಿಸ್ಕಸ್ ಮಾಡಿದ್ನಿ ಅಂತ ಅಂದ್ರೆ ಅರ್ಥ there is a solution for it. ಮೇಡಮ್, ಈಗ ಅವನು ಏನ್ ಮಾಡ್ತಾನೆ, ಆ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ ಅಲ್ಲಿ ಕ್ಲಿಕ್ ಮಾಡ್ತಾನೆ, ಮೊಬೈಲ್ ಅಲ್ಲಿ ಕ್ಲಿಕ್ ಮಾಡ್ತಾನೆ, ಅವಾಗ ಎರಡು ಕ್ಲಿಕ್ ಆಗುತ್ತೆ, ಒಂದು ಕ್ಲಿಕ್ ಆಗುತ್ತೆ IP ಅಡ್ರೆಸ್ ಅಲ್ಲಿ. ಮೊಬೈಲ್ ನಲ್ಲಿ ಕ್ಲಿಕ್ ಮಾಡ್ರೆ ಸೇಮ್ ವೈಫೈ ಯೂಸ್ ಮಾಡ್ರೆ ಪ್ರಾಬ್ಲಮೇ. ಸೊ ಸಾರಿ, ಪ್ರಾಬ್ಲಮ್ ಇಲ್ಲ, ಬಿಕಾಸ್ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಒನ್ IP ಅಡ್ರೆಸ್. ನೀವು ಇಫ್ ಈ ಮೊಬೈಲ್ ಡೇಟಾ ಇಂದ ಮಾಡಿದ್ರೆ ಎಸ್ ಪ್ರಾಬ್ಲಮ್ ಆಗುತ್ತೆ, ಬಟ್ ಅದರ್ವೈಸ್ ಎಸ್. ಅಂಡ್ ಅಗೇನ್ ಇಟ್ ಇಸ್ ಲೈಕ್, ನಾವ್ ಅಲ್ಲಿ ಕೂಡ ಹ್ಯಾಗ್ ನೋಡ್ತೀವಿ ಅಂದ್ರೆ, ಅವನು 1000 times ಕ್ಲಿಕ್ ಮಾಡೋಕಂತ 2 ಸಲ ಕ್ಲಿಕ್ ಮಾಡಿದ್ದಾನಲ್ಲ. that's one more kind of, yeah, ಅದು ಕೂಡ ಪರವಾಗಿಲ್ಲ. ಐ ನೋ ದಿಸ್ ಥಿಂಗ್ ಹ್ಯಾಪನ್ಸ್. ಅವ್ರಿಗೆ ಗೊತ್ತು IP ಅಡ್ರೆಸ್ ಹ್ಯಾಗ್ ಆಡ್ಕೋಬೇಕಂತ, ಬಟ್ ಇಷ್ಟು ಆಗಲ್ಲ. and they have 1000 IP addresses in one place, obviously no, right? ಅಷ್ಟೊಂದು ವೈಫೈ ಕನೆಕ್ಷನ್ಸ್, ಅಷ್ಟೊಂದು ಮೊಬೈಲ್ ಡೇಟಾ, that's not possible practically. ಸೊ ಬೆಂಗಳೂರಲ್ಲಿ ಏನಾಗತ್ತೆ ಅಂದ್ರೆ, ರಿಯಲ್ ಎಸ್ಟೇಟ್ ದಲ್ಲಿ ಸರ್ಚ್ ಕ್ಯಾಂಪೇನ್ ಆಗಿರ್ತಾರೆ. ಅವ್ನ ಕಾಂಪಿಟೇಟರ್ಸ್ ಏನ್ ಮಾಡ್ತಾರೆ, ಅವ್ನ ಎಂಪ್ಲಾಯ್ಸ್ ಇರ್ತಾರೆ, ಎಲ್ರಿಗೂ ಕಳ್ಸ್ಬಿಟ್ಟು ಕ್ಲಿಕ್ ಮಾಡಿಸ್ಬಿಟ್ಟು ಅವನ ಫುಲ್ ದುಡ್ಡು ಖಾಲಿ ಮಾಡಿ ಕಳ್ಸ್ಬಿಟ್ಟು. Yeah, that's the problem. ಹೌದು. ಇವಾಗ you have a solution, don't worry. ಇವಾಗ ಸೊಲ್ಯೂಷನ್ ಇದೆ. It's all good now. Okay. Next. Okay. ಇವಾಗ some customers ಯಾರನ್ನ ಬಂದ್ರು, ನಂಗೆ 50 rupees per click ಅನ್ಕೊಂಡ್ರು 1000 people ಬಂದು ಕ್ಲಿಕ್ ಮಾಡಿದ್ರೆ ನಂಗೆ 50,000 ಆಗುತ್ತೆ. ಸೊ ಆಲ್ಮೋಸ್ಟ್ ನಾನು ಇವಾಗೆ ಸ್ಟಾರ್ಟ್ ಮಾಡಿದ್ನಿ ಅಂದವಾಗ ದಿಸ್ ಇಸ್ ಅ ಬಿಗ್ ಥಿಂಗ್ ಫಾರ್ ಮಿ ಅಲ್ವಾ? ಸೊ ಸ್ವಲ್ಪ 50,000 ಅಂಬೋದು ನಂಗೆ
ಸ್ವಲ್ಪ ಜಾಸ್ತಿ. ಸೊ ಇಲ್ಲಿ ಏನಂದ್ರೆ ಸ್ವಲ್ಪ ಲಿಟಲ್ ಸ್ಮಾಲ್ ಸೊಲ್ಯೂಷನ್ ಅಂತ ಅನ್ಕೋಬೇಕು. ನಂಗೆ ಅಷ್ಟು ಬಡ್ಜೆಟ್ ಇಲ್ಲ ಅದು ಇದು ಅಂತ ನಿಮ್ಗೆ ಅನ್ಕೊಂಡ್ರೆ, ಗೂಗಲ್ ಕೇಮ್ ಅಪ್ ವಿತ್ ಡೈಲಿ ಬಡ್ಜೆಟ್ ಥಿಂಗ್. ಡೈಲಿ ಬಡ್ಜೆಟ್ ಇಷ್ಟು ಅಂದ್ರೆ 500 ನನ್ನ ಡೈಲಿ ಬಡ್ಜೆಟ್. ಎಷ್ಟನ್ನ ಆಗ್ಲಿ, ಎಷ್ಟನ್ನ ಕಸ್ಟಮರ್ಸ್ ಬರ್ಲಿ, ಲೆಟ್ ದೆಮ್ ಟ್ರೈ ಟು ಕ್ಲಿಕ್ ಆರ್ ವಾಟ್ ಎವರ್ ಇಟ್ ಇಸ್, ಐ ಡೋಂಟ್ ಕೇರ್. ಡೈಲಿ ಬಡ್ಜೆಟ್ ಇಸ್ ಮೈ ಲಿಮಿಟ್. ಸಾರಿ, ಡೈಲಿ ಬಡ್ಜೆಟ್ 500 ಎಷ್ಟು ಆಡ್ಸ್ ಅಂದ್ರೆ ಎಷ್ಟು ಟೈಮ್ ಆಡ್ಸ್ ನಡೆದ್ರೂ ಪರವಾಗಿಲ್ಲ, ಎಷ್ಟು ಕ್ಲಿಕ್ಸ್ ಆದ್ರೂ ಪರವಾಗಿಲ್ಲ, ಇಷ್ಟಕ್ ಮಿಂಚಿ ಪ್ಲೀಸ್ ಡೋಂಟ್ ಗೋ ಫಾರ್ವರ್ಡ್ ಅಂತ. ಕಾಸ್ಟ್ ಪರ್ ಕ್ಲಿಕ್ ಕೂಡ ನಾವು ಡಿಸೈಡ್ ಮಾಡ್ಕೊಂಡು ಒಂದು ಕ್ಲಿಕ್ಗೆ ಎಷ್ಟು ಅಂತ ಹೇಳಿ, ಒಂದು ಕ್ಲಿಕ್ಗೆ 10 rupees ಇಟ್ಕೋಬಹುದು, ವಾಟ್ ಎವರ್ ಇಟ್ ಇಸ್. ಓಕೆ, ನಿಮ್ಗೆ ಸೊ ಟೋಟಲ್ ಪ್ರಾಬಬ್ಲಿ 50 ಅಲ್ವಾ, 50 ಕ್ಲಿಕ್ಸ್ ಆಗ್ಬೋದು. ಸೊ ದಟ್ಸ್ ಫೈನ್, ಯು ಆರ್ ಫೈನ್ ವಿತ್ ಇಟ್. ನಿಮ್ಗೆ 50,000 ಫಾಸ್ಟ್ ಆಗೋಕಂತ ನೀವು ಡೈಲಿ ಬಡ್ಜೆಟ್ ಇಟ್ಕೊಂಡ್ರೆ, ಲೈಕ್ ಯು ಹ್ಯಾವ್ ಅ ಲಿಮಿಟ್ ಫಾರ್ ಯೋರ್ ಬಡ್ಜೆಟ್ ಅಂಡ್ ಎವ್ರಿಥಿಂಗ್ ವಿಲ್ ಗೋ ಇನ್ ಅ ಸ್ಮೂತ್ ವೇ. ಟಕ್ 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 ಅಂತ ಎಲ್ಲ ಹಂಗೆ ಚಾರ್ಜ್ ಆಗಲ್ಲ ನಿಮ್ಗೆ. ಓಕೆ, ನೆಕ್ಸ್ಟ್ ಥಿಂಗ್, ಇವಾಗ ಫಾರ್ ಎಕ್ಸಾಂಪಲ್ ನಾನು ಡೈಲಿ ಬಡ್ಜೆಟ್ ಇಟ್ಕೊಂಡಿನಿ, ಕಾಸ್ಟ್ ಪರ್ ಕ್ಲಿಕ್ ಇಟ್ಕೊಂಡಿನಿ. ವಾಟ್ ಇಫ್ ಸಡನ್ ಎಲ್ಲಾರು ಆಕ್ಟಿವ್ ಆಗ್ಬಿಟ್ರು, ಅವತ್ತೊಂದಿನ ಹಾಲಿಡೇ ಇದೆ, ನಿಮ್ದು ಇ ಕಾಮರ್ಸ್ ವೆಬ್ಸೈಟ್ ಅನ್ಕೊಂಬೋಣ, ಬಂದು ಟಕ್ಕ ಟಕ್ಕ ಟಕ್ ಅಂತ ಕ್ಲಿಕ್ ಮಾಡಿದ್ರು, 1 hourಲಿ ಎಂಡ್ ಆಗ್ಬಿಡ್ತು. ಓಕೆ, 1 hourಲಿ ಎಂಡ್ ಆಗೋಯ್ತು. ಸೊ ಇಟ್ಸ್ ಲೈಕ್ ಯೂಸ್ ಇಲ್ಲ. ಆಯ್ತು, ನಾನು ಮಾರ್ನಿಂಗ್ 8 o'clock ಇಂದ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ 9 AM to 10 AM ಫುಲ್ ಆಕ್ಟಿವ್ ಇದ್ದಾರೆ, ಹೋಯ್ತು ನಂದು 500 ಬಡ್ಜೆಟ್. ದಟ್ಸ್ ಆಬ್ವಿಯಸ್ಲಿ ಅ ಲಾಸ್ ಟು ಮೀ. ಡೇ ಫುಲ್ ಕಾಣಿಸಲ್ಲ ಅವ್ರಿಗೆ, ರೈಟ್? ವಾಟ್ ಇಸ್ ದ ಯೂಸ್ ಫಾರ್ ಮೀ? ಗೂಗಲ್ ಆಡ್ಸ್ ನಡ್ತಾ ಇದ್ದೀನಿ, ಬಡ್ಜೆಟ್ ಇಟ್ಟಿನಿ 9 to 10 AM. It is like ridiculous. Again, Google AdWords has a solution, automatic solution idu. It's like, like you can choose to run it throughout the day. ಏನಂದ್ರೆ you are telling Google, right, ನಂಗೆ 1 hourಗೆ ಆಗ್ಬಾರ್ದು. ವೆನ್ ಯು ರನ್ನಿಂಗ್ ಆಡ್ ಇಟ್ ಸೆಲ್ಫ್, ನೀವು ಇದು ಕ್ಲಿಯರ್ ಇರ್ಬಾರ್ದು, ಇದು 1 hourಲಿ ಹಾಗೆ ಎಕ್ಸ್ಪೈರ್ ಆಗ್ಬಾರ್ದು, ಐ ವಾಂಟ್ ಟು ರನ್ ಇಟ್ ಥ್ರೂ ಔಟ್ ದ ಡೇ ಅಂತ. ಸೊ ಇದು ಗೂಗಲ್ ಇನ್ ಆಟೋಮ್ಯಾಟಿಕ್ ಮಾಡುತ್ತೆ, ಬೇಸ್ಡ್ ಆನ್ ದ ಟ್ರಾಫಿಕ್ ಅಂಡ್ ಎಷ್ಟು ಜನ ಬರ್ತಾ ಇದ್ದಾರೆ, ಯಾವಾಗ ಆಕ್ಟಿವ್ ಆಗಿದ್ದಾರೆ, ಅಂಡ್ ಟೂ ಮಚ್ ಆಫ್ ಕ್ಲಿಕ್ಸ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಿದ್ನು ಆಟೋಮ್ಯಾಟಿಕ್ ಆಸ್ ಪರ್ ಇಟ್ಸ್ ಅಲ್ಗಾರಿದಮ್, ಆಸ್ ಪರ್ ದ ಚಾಯ್ಸ್ ಯು ಹ್ಯಾವ್ ಗಿವನ್ throughout the day nadiyage, it will take care. Okay, that's the thing. So advantages, disadvantages eradu ide, but for every disadvantage there is a solution. So practical la namge tumba problematic ago disadvantages ivu, avage solutions ide. So nothing to worry anta. Okay, Google AdWords tumba simple irutte. When you are running Google AdWords, ಇವೆಲ್ಲ ನಿಮ್ಗೆ ಆಸ್ ಯೂಶುವಲ್ ಕ್ಲಿಯರ್ ಆಯ್ತು. ಐ ಡೋಂಟ್ ಥಿಂಕ್ ಸೊ ದಿಸ್ ವಿಲ್ ಬಿ ಕನ್ಫ್ಯೂಸಿಂಗ್. ಇಷ್ಟು ನಾನು ಹೇಳಿದ್ನಿ, ಬಟ್ ಐ ಡೋಂಟ್ ಥಿಂಕ್ ಯು ಆರ್ ಕನ್ಫ್ಯೂಸ್ಡ್, ಬಿಕಾಸ್ ಇಟ್ ಜಸ್ಟ್ ಗೂಗಲ್ ಆಡ್ಸ್ ರನ್ ಮಾಡ್ತಾ ಇದ್ದೀವಿ, ಅಸಲು ಏನೇನ್ ಆಡ್ಸ್ ಅಂತ ಹೇಳಿದ್ನಿ ಅಷ್ಟೇ, ನಾಟ್ ಸೋ ಮಚ್ ಆಫ್ ಟೆಕ್ನಿಕಲ್ ಸ್ಟಫ್. ಓಕೆ, ಸೊ we will see some last topic for today, that is Google add account ಸ್ಟ್ರಕ್ಚರ್. ಅಂದ್ರೆ ಗೂಗಲ್ ಇವಾಗ ಆಡ್ ರನ್ ಮಾಡ್ತಾ ಇದ್ರಿ, ಅದರ ಸ್ಟ್ರಕ್ಚರ್ ನೋಡೋಣ ಹೇಗಿರುತ್ತೆ ಅಂತ. ಬಿಕಾಸ್ ಇದು ಗೊತ್ತಾದ್ರೆ ನೀವು ಗೂಗಲ್ ಆಡ್ ಹೇಗೆ ರನ್ ಮಾಡ್ಬೇಕಂತ ಹಾಫ್ ಐಡಿಯಾ ಇಲ್ಲೇ ಬಂದ್ಬಿಡುತ್ತೆ. ಅಗೇನ್ ಐ ಆಮ್ ಟೆಲಿಂಗ್ ಯು. ಸೊ ಮೇಲ್ಗಡೆ ನಾನು ಹೇಳಿದ್ಲಿ ವಾಟ್ ಟೈಪ್ ಆಫ್ ಫಸ್ಟ್ ಗೂಗಲ್ ಆಡ್ಸ್ ಎಲ್ಲಿ ಅಪಿಯರ್ ಆಗತ್ತೆ ಅಂತ ಹೇಳಿದ್ನಿ. ಫಸ್ಟ್ ಥಿಂಗ್, ದರ್ ಇಸ್ ನಥಿಂಗ್ ಮಚ್ ಟೆಕ್ನಿಕಲ್, ಏನು ಕನ್ಫ್ಯೂಸ್ ಆಗಬೇಡಿ. ಎಸ್ಪೆಷಲಿ ನವೀನ್, ನಿಮ್ಗೆ ಮೇ ಬಿ ಇನ್ನು ಯು ನಾಟ್ ಜಸ್ಟ್ ಯೂಸ್ಡ್ ಗೂಗಲ್ ಆಡ್ಸ್. ಮಧು ಅವರು ಐ ಥಿಂಕ್ ಹಿ ರನ್ ಆಲ್ರೆಡಿ, ಬಟ್ ಒನ್ಸ್ ಯು ಆಲ್ಸೋ ಸ್ಟಾರ್ಟೆಡ್ ನಿಮ್ಗೆ ತುಂಬಾ ಈಸಿ ಅನ್ಸುತ್ತೆ. ಡೋಂಟ್ ವರಿ. ಓಕೆ, ಡೌಟ್ಸ್ ನಾನು ಸರ್ಟನ್ ಕ್ಲಿಯರ್ ಮಾಡ್ತೀನಿ. ಸೊ ಐ ಜಸ್ಟ್ ಟೋಲ್ಡ್ ವೇರ್ ದ ಗೂಗಲ್ ಆಡ್ ಅಪಿಯರ್ಸ್ ಅಂತ. ಓಕೆ, ಅಂಡ್ ಯಾವ ಟೈಪ್ ಆಫ್, ಅಂದ್ರೆ ಇವಾಗ ನೀವು ಆಬ್ವಿಯಸ್ಲಿ ಯು ಆರ್ ಸ್ಪೆಂಡಿಂಗ್ ಮನಿ, ಸೊ ವಾಟ್ ಟೈಪ್, ಹೌ ವಿಲ್ ಯು ಗೆಟ್ ಚಾರ್ಜ್ಡ್ ಅಂತ ಗೊತ್ತಾಗ್ಬೇಕು ನಿಮ್ಗೆ. ಅದು ಹೇಗೆ ಚಾರ್ಜ್ ಆಗತ್ತೆ ಅಂತ ಹೇಳಿದ್ನಿ, ರೈಟ್? ಅದಾದ್ಮೇಲೆ ವಾಟ್ ಟೈಪ್ ಆಫ್ ಗೂಗಲ್ ಆಡ್ಸ್ ಯು ಕ್ಯಾನ್ ರನ್. 6 ಟೈಪ್ಸ್ ಹೇಗೆ ಕಾಸ್ಟ್ ನಿಮ್ಗೆ ಬೀಳುತ್ತೆ, ಎಲ್ಲೆಲ್ಲಿ ಅಪಿಯರ್ ಆಗುತ್ತೆ ಅಂತ ಹೇಳಿದ್ನಿ ಅಷ್ಟೇ. ಸೊ
ಆಲ್ ನಾನ್ ಟೆಕ್ನಿಕಲ್ ಸ್ಟಫ್ ಅಂತಾನೆ ಅನ್ಕೋಬೇಕು, ರೈಟ್? ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್, ಸಿಂಪಲ್. ಗೂಗಲ್ ಆಡ್ಸ್ ಅಂಬೋದು ಇಟ್ಸ್ ನಾಟ್ ಜಸ್ಟ್ ನೋ ಯಾರಾದ್ರೆ ವಾಟ್ ಯು ಸೇ ಬಿಸ್ನೆಸ್ ಇದು ಅವರೇ ರನ್ ಮಾಡ್ಬೇಕಾದ ಅವಸರ ಇಲ್ಲ. ಜನರಲ್ಲ ಒಂದು ಫೇಸ್ಬುಕ್ ಪೇಜ್ ಇದೆ, ಅಂಡ್ ನವೀನ್ ಆಸ್ ಯು ಸೆಡ್ ಯು ವಾಂಟ್ ಟು ಸ್ಟಾರ್ಟ್ ಅ ವೆಬ್ಸೈಟ್, ನಿಮ್ ವಿಲೇಜ್ ಲೈಫ್ ಮೇಲೆ ಎಕ್ಸ್ಪ್ಲೇನ್ ಮಾಡಂಗೆ ಆ ತರ ಇರ್ಬೋದು. ಯು ವಾಂಟ್ ಟು ಪ್ರಮೋಟ್ ಇಟ್ ಟು ಪೀಪಲ್. ಅಂದ್ರೆ ಫಸ್ಟ್ ಈ ವಿಲೇಜ್ ಮೇಲೆ ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಅನ್ಸಿದ್ರೆ ನೀವೇನ್ ಮಾಡ್ತೀರಿ? ಯು ವಾಂಟ್ ಟು ಪ್ರಮೋಟ್ ಇಟ್, ಬಿಕಾಸ್ ನಿಮ್ದು ಫುಲ್ ಏಮ್ ಇದೆ ಪ್ರಮೋಟ್ ಮಾಡಕ್ಕೆ, ನೀವು ಪ್ರಮೋಟ್ ಮಾಡ್ಬೋದು, ದೇರ್ ಇಸ್ ನೋ ಪ್ರಾಬ್ಲಮ್, ರೈಟ್? ಸೊ ಇಷ್ಟು ಕಾಂಪ್ಲೆಕ್ಸಿಟಿ ಅಂದ್ರೆ ಇವಾಗ ಬಿಸ್ನೆಸ್ ಅಂದ್ರೆ ಅಯ್ಯೋ ಕಾಸ್ಟ್ ಪರ್ ಎಕ್ವಿಸಿಷನ್ ಒಂದು ಕ್ಲಿಕ್ಗೆ ಎಷ್ಟು ಅಂತ ತುಂಬಾ ಫುಲ್ ಸೀರಿಯಸ್ ತಗೊಂಡು ಮಾಡ್ತಾರೆ. ನಮ್ಗೆ ಕೂಡ ನಾವು ಕೂಡ ಅವೆಲ್ಲ ಅನಾಲಿಟಿಕ್ಸ್ ನೋಡ್ತೀವಿ, ನಾವು ಕೂಡ ಬಡ್ಜೆಟ್ ನೋಡ್ತೀವಿ, ಬಟ್ ಅಟ್ ದಿ ಎಂಡ್ ಇಟ್ಸ್ ಲಿಟಲ್ ಬೆಟರ್ ಅನ್ನೋ ಅಷ್ಟು ಟೆನ್ಷನ್ ಇರಲ್ಲ ಅಲ್ಲ. ಸೊ ದಟ್ಸ್ ದ ಥಿಂಗ್. ಓಕೆ, ಎನಿ ಒನ್ ಕ್ಯಾನ್ ರನ್. ಫಸ್ಟ್ ಒಂದು ಜಿಮೇಲ್ ಐಡಿಗೆ ಯು ಕ್ಯಾನ್ ಹ್ಯಾವ್ 20 ಆಡ್ ಅಕೌಂಟ್ಸ್. ಅಂದ್ರೆ ಗೂಗಲ್ ಆಡ್ಸ್ ನಾನು ನಾಳೆ ಓಪನ್ ಮಾಡಿ ತೋರಿಸ್ತೀನಿ ಗೂಗಲ್ ಆಡ್ಸ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡ್ಬೇಕು ಅಂತ. ಒಂದು ಜಿಮೇಲ್ ಐಡಿ ಇದ್ರೆ ಸಾಕು, 20 ಆಡ್ ಅಕೌಂಟ್ಸ್ ಇರ್ಬೋದು. ಗೂಗಲ್ ಆಡ್ ಅಕೌಂಟ್ಸ್ ಕ್ಯಾನ್ ಬಿ 20 ಕ್ರಿಯೇಟ್ ಮಾಡ್ಕೋಬಹುದು, ರೈಟ್? ನೆಕ್ಸ್ಟ್ ಏನಂದ್ರೆ ಇದು ಆಯ್ತಾ, ಇದು ಆಯ್ತು. ನೆಕ್ಸ್ಟ್ ಸ್ಟ್ರಕ್ಚರ್, ಇದು ಐ ವಿಲ್ try to post some image or I will send you an image. Okay, ನಾನು ಗ್ರೂಪ್ ನಲ್ಲಿ ನಿಮ್ಗೆ ಇಮೇಜ್ ಇಡ್ತೀನಿ ಹಾಗೆ ಗೂಗಲ್ ಅಕೌಂಟ್ ಸ್ಟ್ರಕ್ಚರ್ ಕಾಣಿಸುತ್ತೆ ಅಂತ. ಬಟ್ ಫಾರ್ ನೌ ಐ ಆಮ್ ಜಸ್ಟ್ writing it down. ಓಕೆ ಆಯ್ತಾ? ಇದು ನೆಕ್ಸ್ಟ್ ಲೆವೆಲ್ ಬಂದು ಕ್ಯಾಂಪೇನ್ ಅಂತಾರೆ, ರೈಟ್? ಇದು ನೆಕ್ಸ್ಟ್ ಲೆವೆಲ್ ಬಂದು ಕ್ಯಾಂಪೇನ್. So you can have 10,000 campaigns. 10,000 campaigns per account. ಒಂದು ಅಕೌಂಟ್ಗೆ ಮೇಲ್ಗಡೆ ಅಕೌಂಟ್ ಇದ 20 accounts, 20 accounts, ಈಚ್ ಅಕೌಂಟ್ಗೆ 10,000 ಕ್ಯಾಂಪೇನ್ಸ್ ಇರ್ಬೋದು. ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ಕ್ಯಾಂಪೇನ್ ಅಂದ್ರೆ ಏನು ಅಂತ. ಸೊ ವಾಟ್ ಟೈಪ್ ಆಫ್ ಸರ್ವಿಸ್, ಅದು ವಾಟ್ ಟೈಪ್ ಆಫ್ ಸರ್ವಿಸ್ ಅಂಡ್ ಲೊಕೇಶನ್ ಅದು ನಿಮ್ಗೆ ಇಲ್ಲಿ ಕನ್ಸಿಡರ್ ಆಗತ್ತೆ. ಅಂದ್ರೆ ನಾನು ನಿಮ್ಗೆ ಎಕ್ಸಾಂಪಲ್ ಕೂಡ ಅಟ್ ದ ಎಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಅಂಬೋದು ನನ್ನ ಕ್ಯಾಂಪೇನ್. ಓಕೆ, ಅದು ಪ್ರಾಬಬ್ಲಿ ಇನ್ ಹೈದರಾಬಾದ್ ನಡೀತಾ ಇದೆ ನಂದು. This will be the name of the campaign. Okay, imagine this, Naveen and Madhu, that you are running an ad ಸ್ಟ್ರಕ್ಚರ್ ಇದು. ಅಂದ್ರೆ ಇವಾಗ ಕೆಳಗಡೆ ಜಿಮೇಲ್ ಐಡಿ ಆಡ್ ಓಪನ್ ಮಾಡಿದ್ರಿ, ನೆಕ್ಸ್ಟ್ ಕ್ಲಿಕ್ ಮಾಡಿದ್ರಿ, ಇನ್ ಫಿಲ್ಅಪ್ ಮಾಡ್ತಾ ಹೋದ್ರಲ್ವಾ ಡೀಟೇಲ್ಸ್, ಅದ್ರ ಯುನೋ ಸ್ಟೆಪ್ಸ್ ಅಂತ ಅನ್ಕೊಬಹುದು. ಓಕೆ, ಸ್ಟೆಪ್ಸ್ ಆರ್ ಸ್ಟ್ರಕ್ಚರ್ ವಾಟ್ ಎವರ್ ಯು ಕಾಲ್ ಇಟ್. ಕ್ಯಾಂಪೇನ್ ಆಯ್ತಾ? ಕ್ಯಾಂಪೇನ್ ಆದ್ಮೇಲೆ ಆಡ್ ಗ್ರೂಪ್ಸ್ ಅಂತಾರೆ, ನೆಕ್ಸ್ಟ್ ಲೆವೆಲ್. ಸೊ ಯು ಕ್ಯಾನ್ ಹ್ಯಾವ್ 20,000 ಆಡ್ ಗ್ರೂಪ್ಸ್ per campaign. ಒಂದು ಕ್ಯಾಂಪೇನ್ಗೆ 20,000 ಆಡ್ ಗ್ರೂಪ್ಸ್ ಇರ್ಬೋದು, ರೈಟ್? ಸೊ ಆಡ್ ಗ್ರೂಪ್ಸ್ ಅಂದ್ರೆ ಏನು ಅಂದ್ರೆ ವಾಟ್ ಟೈಪ್ ಆಫ್ ಸರ್ವಿಸ್ ಅಂತ. ಓಕೆ, ವಾಟ್ ಟೈಪ್ ಆಫ್ ಸರ್ವಿಸ್. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್, ಅದೇ ನಾವು ಎಕ್ಸಾಂಪಲ್ ಆಮೇಲೆ ನೋಡೋಣ, ಬಟ್ ಜಸ್ಟ್ ಹೇಳ್ತಾ ಇದ್ದೀನಿ. ಡಿಜಿಟಲ್ ಮಾರ್ಕೆಟಿಂಗ್ ತಗೊಂತ ಇದ್ರೆ ವಾಟ್ ಟೈಪ್ ಆಫ್ ಸರ್ವಿಸ್, SEO ಟೀಚ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾ ಟೀಚ್ ಮಾಡ್ತೀನಿ, ಸೊ ಆ ತರ. ಓಕೆ, ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸೊ ದಟ್ ನಿಮ್ಗೆ ಏನು ಅಂತ ಕೂಡ ಅರ್ಥ ಆಗ್ಲಂಗೆ ನಾನು ಹೇಳಿದ್ರೆ ಇಟ್ ವಿಲ್ ಬಿ ಆಫ್ ನೋ ಯೂಸ್, ರೈಟ್? ನೆಕ್ಸ್ಟ್ ಬಂದು ಕೀವರ್ಡ್ಸ್. ಕೀವರ್ಡ್ಸ್ ಆಬ್ವಿಯಸ್ಲಿ ಹೇಳ್ಬೇಕಾದ ಅವಸರ ಕೂಡ ಇಲ್ಲ. ಇಟ್ಸ್ ಲೈಕ್ 10,000 keywords per ad group ಯೂಸ್ ಮಾಡಬಹುದು ನೀವು. ಓಕೆ, ಪರ್ ಆಡ್ ಗ್ರೂಪ್ 10,000 keywords ಅಂದ್ರೆ ಇಲ್ಲಿ ರಿಲೇಟೆಡ್ ಕೀವರ್ಡ್ಸ್ ಎಲ್ಲ ಹಾಕ್ತೀರಿ. ಯು ಆರ್ ಗೋಯಿಂಗ್ ಟು ರಿಸರ್ಚ್ ಬಿಫೋರ್ ಪ್ಲೇಸಿಂಗ್ ಗೂಗಲ್ ಆಡ್. ಸೊ ಎಲ್ಲ ರಿಲೇಟೆಡ್ ಕೀವರ್ಡ್ಸ್ ನೀವು ಗೂಗಲ್ ಆಡ್ಸ್ ನಲ್ಲಿ ಕೊಡ್ತೀರಿ ವೈಲ್ ಇಟ್ ಇಸ್ ಸರ್ಚಿಂಗ್. ಅಂದ್ರೆ ಈ ಕೀವರ್ಡ್ಗೆ ಅಂದ್ರೆ ದಿಸ್ ಟೈಪ್ ಆಫ್ ಕೀವರ್ಡ್ ಅಂದ್ರೆ ಇವ್ರು ನೋಡಿ ಲ್ಯಾಪ್ಟಾಪ್ಸ್ ಅಂತ ಕೀವರ್ಡ್ ಕೊಟ್ಟರೆ ಇದು ಅಪಿಯರ್ ಆಯ್ತು. ಸೊ ದಟ್ ಇಸ್ ವಾಟ್ ದೇ ಆರ್ ಗೋಯಿಂಗ್ ಟು ಚೂಸ್ ಇನ್ ಗೂಗಲ್ ಆಡ್ಸ್. ಇವರು ಡೆಲ್ ಅವರು ಲೆನೋವೋ ಅವರು ಆಡ್ ರನ್ ಮಾಡುವಾಗ ಕೀವರ್ಡ್ಸ್ ಲ್ಯಾಪ್ಟಾಪ್ಸ್ ಅಂತ ಕೊಟ್ಟಿದ್ರು. ಲ್ಯಾಪ್ಟಾಪ್ಸ್ ಅಂತ ಕೊಟ್ಟರೆ ನಮ್ದು ಅಪಿಯರ್ ಆಗ್ಬೇಕು ಇಸ್ ವಾಟ್ ದರ್ ಇಂಟೆನ್ಷನ್ ಇಸ್. ಓಕೆ,
ನೆಕ್ಸ್ಟ್ ಆಡ್ ಸೆಟ್ ಅಂತಾರೆ. ಅಂದ್ರೆ ಯು ಕ್ಯಾನ್ ರನ್ 50 ads per campaign. ಮೇಲ್ಗಡೆ ಕ್ಯಾಂಪೇನ್ ಇದಲ್ವಾ, 50 ads ರನ್ ಮಾಡ್ಕೊಂಡು. ಸೊ 10,000 ಕ್ಯಾಂಪೇನ್ಸ್ಗೆ 10,000 into 50 ads. ಓಕೆ, ಆ ತರ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಯಾಕೆ ಇಷ್ಟು ಅಕೌಂಟ್ಸ್ ಮತ್ತು ಇಷ್ಟು ಕ್ಯಾಂಪೇನ್ಸ್ ಅಂತ ಅಂದ್ರೆ, ಕ್ಯಾಂಪೇನ್ಸ್ ಆರ್ ನಥಿಂಗ್ ಬಟ್ ಆಡ್ಸ್, ರೈಟ್? ಸೊ ಇದು ಆಡ್ಸ್ ಎಷ್ಟು, ಇವಾಗ ನಿಮ್ಗೆ ಒಂದು ಲಿಮಿಟ್ ಇರ್ಬೇಕಲ್ವಾ. ಜನರಲ್ ಒಂದು ಜಿಮೇಲ್ ಅಕೌಂಟ್ ಓಪನ್ ಮಾಡಿದ್ರಿ, 20 ಆಡ್ ಅಕೌಂಟ್ಸ್ ನಿಮ್ಗೆ ಯಾಕಿರುತ್ತೆ ಜನರಲ್? ಸೊ ಇಫ್ ಯು ಆರ್ ರನ್ನಿಂಗ್ ಸೋ ಮೆನಿ ಟೈಪ್ಸ್ ಆಫ್ ಇದು ಒಂದ್ ಸ್ವಲ್ಪ ಜನ ಬಿಸ್ನೆಸ್ ಇರ್ತಾರೆ, ಇಷ್ಟು ರಕ ಪ್ರಾಡಕ್ಟ್ಸ್ ಇರುತ್ತೆ, ಆರ್ ದೇ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಬಿಸ್ನೆಸಸ್ ಆಸ್ ವೆಲ್. ಸೊ ಡಿಪೆಂಡ್ಸ್ ಅಲ್ವಾ. ಅಂಡ್ ಬಿಸ್ನೆಸ್ ಇರೋ ಪರ್ಸನ್ಸ್, ಫಾರ್ ಎಕ್ಸಾಂಪಲ್ ನಂಗೆ 2-3 ಬಿಸ್ನೆಸ್ ಅಕೌಂಟ್ಸ್ ಬಿಸ್ನೆಸಸ್ ಇದೆ. I'll open 2-3 different accounts ಇಲ್ಲಿ. ಓಕೆ, ಅಂಡ್ I'll open one more account. ಯಾವ್ದಕ್ಕೆ ಅಂದ್ರೆ ನನ್ನ ಪರ್ಸನಲ್ ಬ್ರ್ಯಾಂಡ್ಗೆ. ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಇದ್ದೀನಿ, ನಾನು ಫೇಮಸ್ ಆಗ್ಬೇಕು. ನಾನು ಫೇಸ್ಬುಕ್ ನಲ್ಲಿ ಇದ್ದೀನಿ, ನಾನು ಫೇಮಸ್ ಆಗ್ಬೇಕು. ಐ ವಿಲ್ ರನ್, ನಾನು ಅದಕ್ಕೆ ಕೂಡ ಆಡ್ ರನ್ ಮಾಡ್ತೀನಿ, ಇನ್ನೊಂದು ಅಕೌಂಟ್ ಓಪನ್ ಮಾಡ್ಕೊಂತೀನಿ. ಸೊ ಆ ತರ 20 ಆಡ್ ಅಕೌಂಟ್ಸ್ ಓಪನ್ ಮಾಡ್ಕೊಬಹುದು. ದಟ್ಸ್ ಯೋರ್ ಚಾಯ್ಸ್. ಅದಕ್ಕೆ ಅಷ್ಟು ಕೊಟ್ಟಾರೆ ಕ್ಯಾಂಪೇನ್ಸ್. ಎಷ್ಟು ಆಡ್ಸ್ ಬೇಕಾದ್ರೆ ಅಷ್ಟು ಆಡ್ಸ್ ನೀವು ರನ್ ಮಾಡ್ಬೋದು, ರೈಟ್? ಸೊ ದೇರ್ ಇಸ್ ಅ ಲಿಮಿಟ್. ಅಗೇನ್, ಎಷ್ಟೊಂದು ಆಡ್ಸ್ ರನ್ ಮಾಡ್ಬೇಕಂತ ದೇರ್ ಶುಡ್ ಬಿ ಅ ಲಿಮಿಟ್, ರೈಟ್? ಯು ಕಾಂಟ್ just leave people to keep on running ads throughout their lifetime, because at the end, yes, Google ಬಂದು ನೀವು ಬಜೆಟ್ ಇಟ್ಕೊಂಡನು ಅಟ್ ಲೀಸ್ಟ್ ಆ ಗೂಗಲ್ ಆಡ್ವರ್ಡ್ಸ್ ಎಂಬ ಟೂಲ್ ನ ನಿಮ್ಗೆ ಫ್ರೀ ಆಗಿ ಕೊಡ್ತದೆ, ರೈಟ್? ಸೊ ದಟ್ ಇಸ್ ವಾಟ್ ಇಸ್ ಅ ಬೆನಿಫಿಟ್ ಟು ಯು. ಸೊ ಅಟ್ ದಿ ಎಂಡ್ ಅವರು ಸ್ವಲ್ಪ ಲಿಮಿಟೇಷನ್ಸ್ ಇಟ್ಕೋಬೇಕಲ್ವಾ. ಸೊ ದಿಸ್ ಇಸ್ ದ ಆಡ್ ಸ್ಟ್ರಕ್ಚರ್. ಸೊ ಫಾರ್ ಎಕ್ಸಾಂಪಲ್ ನೋಡೋಣ, ಇವಾಗ ಕ್ಯಾಂಪೇನ್ ಏನ್ ಇಟ್ಕೊಂತೀನಿ ನಾನು ಹೇಳಿದಂಗೆ ಡಿಜಿಟಲ್ ಮಾರ್ಕೆಟಿಂಗ್ ಇಟ್ಕೊಂತೀನಿ ಕ್ಯಾಂಪೇನ್. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಹೈದರಾಬಾದ್ ಈಸ್ ಮೈ ಕ್ಯಾಂಪೇನ್. ಇದು ನನ್ನ ಆಡ್ ಟೈಟಲ್ ಅಂತ ಅನ್ಕೊಂಬೋಣ. ನಾವು ಆಡ್ ಗ್ರೂಪ್ ನೋಡೋಣ. ಅಂದ್ರೆ ವಾಟ್ ಟೈಪ್ ಆಫ್ ಸರ್ವಿಸಸ್? SEO ಹೇಳ್ಕೊಡ್ತೀನಿ, ಸೋಷಿಯಲ್ ಮೀಡಿಯಾ ಹೇಳ್ಕೊಡ್ತೀನಿ, ವೆಬ್ಸೈಟ್ ಡಿಸೈನಿಂಗ್ ಹೇಳ್ಕೊಡ್ತೀನಿ, ಅಂಡ್ ವಾಟ್ ಎಲ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್. ಓಕೆ, ಇವೆಲ್ಲ ನನ್ನ ಟೈಪ್ಸ್ ಆಫ್ ಆಡ್ ಗ್ರೂಪ್. ಓಕೆ, 20,000 ಕ್ಯಾಂಪೇನ್. ಬಟ್ ಆಬ್ವಿಯಸ್ಲಿ ಅಷ್ಟು ಜನರಲ್, ಲೈಕ್ ಪ್ರಾಕ್ಟಿಕಲಿ ಥಿಂಕಿಂಗ್ ಅಷ್ಟು ಇರಲ್ಲ, ರೈಟ್? ಆಡ್ ಗ್ರೂಪ್ಸ್ ಆಯ್ತು. ಆದ್ಮೇಲೆ ಕೀವರ್ಡ್ಸ್, ಒಂದೊಂದಕ್ಕೆ ಕೀವರ್ಡ್ಸ್. SEOಗೆ ಕೀವರ್ಡ್ಸ್ ನಾನು ಏನೇನ್ ಯೂಸ್ ಮಾಡ್ತೀನಿ ಅಂದ್ರೆ, SEO ಅಂದ್ರೆ ಜನರಲ್ ಕಸ್ಟಮರ್ SEO. ಹೇಳಿ. SEO, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಎಕ್ಸಾಕ್ಟ್ಲಿ. SEO ಅಂತ ಕಸ್ಟಮರ್ ಸರ್ಚ್ ಮಾಡ್ತಾರೆ ಗೂಗಲ್ ಸರ್ಚ್ ಪೇಜ್ ನಲ್ಲಿ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಫುಲ್ ಸರ್ಚ್ ಮಾಡ್ತಾರೆ. ಆದ್ಮೇಲೆ SEO ಟೆಕ್ನಿಕ್ಸ್, SEO ಟಿಪ್ಸ್, ಇವೆಲ್ಲ ಟೈಪ್ ಮಾಡ್ತಾರೆ. ಸೊ ಇದಕ್ಕೆ ಈಚ್ ಕೀವರ್ಡ್ಗೆ ನನ್ನ ಆಡ್ ಅಪಿಯರ್ ಆಗ್ಬೇಕು. ಫಾರ್ ದೀಸ್ ಕೀವರ್ಡ್ಸ್ ನನ್ನ ಆಡ್ ಅಪಿಯರ್ ಆಗ್ಬೇಕು ಅಂತ. ಓಕೆ, SEO ಕೆಳಗಡೆ ನಾನು ಇವೆಲ್ಲ ಸರ್ಚ್ ಮಾಡ್ತೀನಿ. ಆಮೇಲೆ ಸೋಷಿಯಲ್ ಮೀಡಿಯಾ, ಫಾರ್ ಎಕ್ಸಾಂಪಲ್, ಓಕೆ, 1 second. ಓಕೆ, ಆಮೇಲೆ ಸೋಷಿಯಲ್ ಮೀಡಿಯಾ ತಗೊಂಬೋಣ. ಸೋಷಿಯಲ್ ಮೀಡಿಯಾ ತಗೊಂಡ್ರೆ ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ಕೂಡ ಯು ಕ್ಯಾನ್ ಸರ್ಚ್ ಕೀವರ್ಡ್ಸ್ ಬಿಫೋರ್ ಪ್ಲೇಸಿಂಗ್ ಆಡ್ಸ್. ಓಕೆ, ಸೊ ಇಟ್ಸ್ ಲೈಕ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತ ಕೊಡ್ತಾರೆ. ಓಕೆ, ಅಂಡ್ ಆದ್ಮೇಲೆ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್. ಓಕೆ, ಸೊ ಈ ತರ keywords ಅಂದ್ರೆ I searched that people are using these keywords to search more about social media. ನಾನು ಕೀವರ್ಡ್ ರಿಸರ್ಚ್ ಮಾಡ್ತೀವಲ್ವಾ ನಾವು, ಆತರ ಒಂದೊಂದಕ್ಕೆ ನೀವು ಇಷ್ಟೊಂದು ಕೀವರ್ಡ್ಸ್ ಕೊಡ್ಬೋದು. ಅಗೇನ್ there is a limit 10,000 keywords. ಓಕೆ, ಆಡ್ ಗ್ರೂಪ್ ಒಂದು SEO ಕೆಳಗಡೆ 10,000 keywords ಕೊಡ್ಬೋದು. ಸಿ ಇಟ್ಸ್ ಲೈಕ್ ಇಷ್ಟೊಂದು ಆಪರ್ಚುನಿಟಿ ಇದೆ ನಮ್ಗೆ, ರೈಟ್? ಟು ಥಿಂಕ್ ಅಂಡ್ ಡೂ ಥಿಂಗ್ಸ್, ರೈಟ್? ಸೊ ಈ ಕೀವರ್ಡ್ಸ್ ಇವೆಲ್ಲ ಬೇಸ್ ಮಾಡ್ಕೊಂಡು ನೀವು ಆಡ್ಸ್ ಕ್ರಿಯೇಟ್ ಮಾಡ್ಬೋದು. ಸಿಂಪಲ್. ಓಕೆ, ಒಂದು ಆಡ್ ಕ್ರಿಯೇಟ್ ಒಳ್ಳೆ ಇಮೇಜ್ ಸೆಲೆಕ್ಟ್ ಮಾಡಿ, whatever type, based on the type of ad you can create it. Okay, right.
topic has been ended. So this is the introduction to Google Ads. Okay, no confusion again. Simple ಹೇಳ್ತೀನಿ. I told what is Google Ads. ಗೂಗಲ್ ಆಡ್ಸ್ ಎಷ್ಟೊಂದು ಗೂಗಲ್ ಆಡ್ಸ್ ಕಾಣಿಸುತ್ತೆ ಜನರಲ್ ನಮ್ಗೆ ಗೂಗಲ್ ಸರ್ಚ್ ಇಂಜಿನ್ ಪೇಜ್ಲಿ. ಆದ್ಮೇಲೆ ವಾಟ್ ಟೈಪ್ ಆಫ್ ಬಿಡ್ಡಿಂಗ್ ಅಂದ್ರೆ ಹೇಗೆ ಚಾರ್ಜ್ ಮಾಡ್ತಾರೆ ಅವರು ಎಂಬುದು ನಾವು ಹೇಳಿದ್ವಿ. ಸೊ ವಾಟ್ ಟೈಪ್ ಆಫ್ ಆಡ್ಸ್, 6 ಟೈಪ್ ಆಫ್ ಆಡ್ಸ್ ಇರುತ್ತೆ. ಅಂಡ್ ಆ ಆಡ್ಸ್ ಎಲ್ಲೆಲ್ಲಿ ಅಪಿಯರ್ ಆಗುತ್ತೆ, ಹೇಗೆ ನಮ್ಗೆ ಚಾರ್ಜ್ ಮಾಡ್ತಾರೆ ಎಂಬುದು ನೋಡ್ತೀವಿ. ಓಕೆ, ಇದು ಇಫ್ ಪಾಸಿಬಲ್ ನೀವು ಒಂದು ವಿಡಿಯೋ ಓಪನ್ ಮಾಡಿದಾಗ ನೀವು ಇದನ್ನ ಒಂದು ಟೇಬಲ್ ನಿಮ್ ನೋಟ್ಬುಕ್ ಲಿ ಮೇಕ್ ಇಟ್ ಆಸ್ ಅ ಟೇಬಲ್. ಅಂಡ್ ನಿಮ್ಗೆ ಯಾವಾಗ ಆಡ್ಸ್ ರನ್ ಮಾಡಿದಾಗ ಕ್ಲಿಯರ್ ನಿಮ್ಗೆ ಒಂದು ಗೈಡ್ ತರ ಇರುತ್ತೆ. ಅಂಡ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಇದ್ರೆ ಹಾಗೆ ಓವರ್ಕಮ್ ಮಾಡಿತ್ತು ಅಂತ. ಅಂಡ್ ಗೂಗಲ್ ಆಡ್ಸ್ ಅಕೌಂಟ್ ಸ್ಟ್ರಕ್ಚರ್. ಗೂಗಲ್ ಆಡ್ ಎಂಬುದು ನೀವು ರನ್ ಮಾಡಿದ್ರೆ ಇದು ನಿಮ್ಗೆ ತುಂಬಾ ಈಸಿ ಅರ್ಥ ಆಗುತ್ತೆ. ವೆನ್ ಯು ಆರ್ ರನ್ನಿಂಗ್ ದ ಆಡ್, ನಿಮ್ಗೆ ಜಸ್ಟ್ ಲಿಮಿಟೇಷನ್ಸ್ ಗೊತ್ತಾಗ್ಲಕ್ಕೆ ಇದೆ ಅಷ್ಟೇ. ಇದು ಗುರ್ತಿಟ್ಟಿಂದು ಕ್ಯಾಂಪೇನ್ ಆದ್ಮೇಲೆ ಆಡ್ ಗ್ರೂಪ್ ಬರ್ಬೇಕಲ್ವಾ, ನಂಗೆ ಆಡ್ ಗ್ರೂಪ್ ಕಾಣಿಸ್ತಾ ಇಲ್ಲ, ಓ ಮೈ ಗಾಡ್ ಅಂತ ಏನು ಪ್ಯಾನಿಕ್ ಆಗ್ಬೇಡ್ರಿ. ಜಸ್ಟ್ ಒಂದು ಫಾರ್ಮ್ ಫಿಲ್ಅಪ್ ಮಾಡ್ರೆ ಹೇಗಿರುತ್ತೆ ನೆಕ್ಸ್ಟ್ 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 ಅಂತ ಕ್ಲಿಕ್ ಮಾಡ್ತಾ ಹೋಗ್ತೀವಲ್ವಾ, ಹಾಗೆ ಇರುತ್ತೆ. ಅದು ಏನಿರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಜಸ್ಟ್ ದಟ್ ಇಫ್ ಸಮ್ಮನ್ ನೀವು ಫ್ಯೂಚರ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಕೇಸ್ ಯಾರನ್ನ ಟೀಚ್ ಮಾಡಕ್ ಹೋದ್ರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ನೀವು ಇದು ತಿಳ್ಕೋಬೇಕು. ದಟ್ಸ್ ವಾಟ್ ಸಿಂಪ್ಲಿ ನಿಮ್ಗೆ ವಾಟ್ ಯು ಆರ್ ಡೂಯಿಂಗ್ ಯು ಶುಡ್ ನೋ ಅದಕ್ಕೋಸ್ಕರ. ಬಟ್ ವೆನ್ ಯು ಆರ್ ರನ್ನಿಂಗ್ ಆಡ್ ಇಷ್ಟು ಒಂದು ಕಾನ್ಸಂಟ್ರೇಷನ್ ಏನ್ ಅವಸರ ಬೇಕಾಗಿಲ್ಲ. ಜಸ್ಟ್ ಅಬ್ಸರ್ವ್ ಆನ್ ಕೀವರ್ಡ್ಸ್ ಅಂಡ್ ಯುವರ್ ಬಡ್ಜೆಟ್ ಅಂಡ್ ದಟ್ಸ್ ಇಟ್. ಓಕೆ, ಈ ತರ there's a lot of scope in Google Ads. I mean ಅದು ನಿಮ್ಗೆ ಒಂದು ಬೂನ್ ತರ, ಬಿಕಾಸ್ ಕಡಿಮೆ ಬಡ್ಜೆಟ್ ಕಡಿಮೆ ಇಟ್ಟು ನೀವು ಇಷ್ಟು ಜನನ ಅಪ್ರೋಚ್ ಆಗಬಹುದು. ಇಫ್ ಯು ರಿಮೆಂಬರ್ ವೆನ್ ಐ ಟಾಕ್ ಯು ಆನ್ ಫೋನ್ ಇನ್ ದ ಬಿಗಿನಿಂಗ್, ಡೆಮೋ ಕ್ಲಾಸ್ ತಗೋಬಾವಾಗ ಅಲ್ಲಿ ಯಾವಾಗ, ದಟ್ ಇಸ್ ವಾಟ್ ಐ ಸೆಡ್, ವಿತ್ ಅ ಬೇಸಿಕ್ ಮಿನಿಮಲ್ ಅಕೌಂಟ್ ಯು ಕ್ಯಾನ್ ರೀಚ್ ಸೋ ಮೆನಿ ಪೀಪಲ್. ಓಕೆ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಆಡ್ಸ್ ನಲ್ಲಿ ಕೂಡ even you can run ads with 100-200 rupees, can you just imagine? So ಆ ತರ ಕೂಡ ನೀವು ರನ್ ಮಾಡ್ಬೋದು ಆಡ್ಸ್. ಜಸ್ಟ್ ದಟ್ 100-200 rupees ಕಡಿಮೆ ಬಡ್ಜೆಟ್, ಬಟ್ ಅದು ಕೂಡ ವೇಸ್ಟ್ ಆಗ್ಲಂಗೆ ಹ್ಯಾಂಗ್ ಮಾಡ್ಬೇಕು ಅಂಬೋದು ನಮ್ಗೆ ಇಂಪಾರ್ಟೆಂಟ್. ಪ್ರಾಪರ್ ಕೀವರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಪ್ರಾಪರ್ ಏಜ್ ಗ್ರೂಪ್ ಅವೆಲ್ಲ ಯೂಸ್ ಮಾಡ್ಕೊಂಡ್ರೆ ನಥಿಂಗ್ ಇಸ್ ಗೋಯಿಂಗ್ ಟು ಗೆಟ್ ವೇಸ್ಟೆಡ್. ಸೊ ಗೂಗಲ್ ಆಡ್ಸ್ ಹೇಗೆ ರನ್ ಮಾಡ್ಬೇಕು ಏನು ಅಂಬೋದೆಲ್ಲ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಟಿಲ್ ದೆನ್ ಜಸ್ಟ್ ಕೀಪ್ ಪ್ರಾಕ್ಟಿಸಿಂಗ್ ಅಂಡ್ ಕೀಪ್ ಡೂಯಿಂಗ್ ವಾಟ್ ಎವರ್ ನಾವು ಫಸ್ಟ್ ಇಂದ ಏನ್ ಹೇಳಿದ್ವೋ ಅದೆಲ್ಲ ನೀವು ಜಸ್ಟ್ ಟ್ರೈ ಮಾಡ್ತಾ ಇರ್ರಿ. ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್